ಒಬ್ಬ ಮನುಷ್ಯ ಬೇರೆ ಜನಗಳಿಗಿಂತ, ತನ್ನ ಬೋಧಕರುಗಳಿಗಿಂತ, ತನ್ನ ರಾಜರುಗಳಿಗಿಂತ, ಜಡ್ಜಸ್ಗಿಂತ, ಅಡ್ವೊಕೇಟ್ಸ್ಗಿಂತ ಜ್ಞಾನಿ ಆಗ್ಬೇಕಂದ್ರೆ ಅವನೇನ್ ಮಾಡ್ಬೇಕು? ಇದ್ಬಿಡೋಣ, ಆರಾಮಾಗಿದ್ಬಿಡೋಣ ಅಂತೇಳಿ ಹಂಗನ ಇರಬೇಕು. ಈ ನಮ್ಮ ಇಸ್ರೇಲ್ ಜನಗಳು ಇದು ಎರಡೂ ಮಾಡ್ಲಿಲ್ಲ. ಅಲ್ಲಿ ಐಗುಪ್ತದೆಲ್ಲನ ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನ್ನಕ್ಕೂ ಬರ್ತದೆ ಇವರಿಗೆ. ಅಲ್ಲಿ ಹೋಗ್ಬಿಟ್ರೆ ಅಲ್ಲೂ ಜೇನುವಾರಿಗೆ ದೇಶ ಕೊಡ್ತಾರಲ್ವಾ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಅದೂ ಬರ್ತದೆ. ಎರಡೂ ಆಸೆಗಳಿದೆ. ಹೆಂಗಾಗ್ತದೆ? ಈಜಿಪ್ಟಲ್ಲೂ ಒಂದು ಪಾತ್ರ ಇದ್ಕೊಂಡು ಕಾನಾನಲ್ಲೂ ಇನ್ನೊಂದು ಪಾತ್ರ ಇರಕ್ಕಾಗ್ತದ? ಡಬಲ್ ಆಕ್ಟಿಂಗ್ ಆಡಕ್ಕೆ ಸಾಧ್ಯನೇ ಇಲ್ಲ. ತಣ್ಣಗೂ ಇದ್ದು ಬೆಚ್ಚಗೂ ಇದ್ದು ಎರಡೂ ಇಲ್ಲಿದೆ. ಉಗುರು ಬೆಚ್ಚಗಿರೋದನ್ನ ಬಾಯಿಂದ ಏನ್ ಮಾಡ್ತೀನಿ, ಹಂಗಿರೋ ದೇವ್ರು ಇಲ್ಲಿ ಅಪ್ರೂವಲ್ ಮಾಡಲ್ಲ ಇರ್ತವ್ರನ್ನ. ಅದಕ್ಕೆ ಅರಣ್ಯದಲ್ಲೇ ಏನ್ ಮಾಡ್ತಾರಂತೆ, ಇವ್ರನ್ನ ಸಾಯಿಸ್ಬಿಡ್ತೀನಿ ಮಾಡಬೇಕಾಗ್ತದೆ. ಇಲ್ಲಿ ನೋಡೋದಾದ್ರೆ ವಚನಗಳು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಅವರಿಗೆ ನಾನು ಈ ವಿಷಯಗಳನ್ನೆಲ್ಲ ನನ್ನ ಅಬ್ರಹಾಮನಿಗೆ ಏನಕ್ಕೆ ನಂಬಿಕೆಯಿಂದ ಕೊಡ್ತೀನಿ ಅಂದ್ರೆ, ಅವನು ತನ್ನ ಮಕ್ಳಿಗೆ ಏನ್ ಮಾಡ್ತಾನೆ, ಇದನ್ನ ಬೋಧಿಸ್ತಾನೆ. ಅವನ ಮಕ್ಳಿಗೆ ಗೊತ್ತಾಗ್ತದೆ ಇದು ಪುತ್ರ ಪೌತ್ರರಿಗೆ ಎಲ್ರಿಗೂ ಅವನೇನ್ ಮಾಡ್ತಾನಂತೆ, ನ್ಯಾಯ ನೀತಿಗಳನ್ನ ಹೇಳ್ಕೊಡ್ತಾನೆ. ಆದಿಕಾಂಡ 18:17-19. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಮಕ್ಕಳಿಗೂ ಮನೆಯವರಿಗೂ ನ್ಯಾಯನೀತಿಗಳನ್ನು ತಿಳಿಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆರಿಸಿಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಹೇಳ್ಕೊಡ್ತಾನೆ. ಆದ್ರೆ ಕಲ್ತ್ಕೊಳ್ಳದೆ ಇರೋಂಥ ಜನರುಗಳಿಗೆ ಹೇಳ್ಕೊಟ್ರು ವೇಸ್ಟು. ಅಟ್ಲೀಸ್ಟ್ ಸ್ವಲ್ಪ ಕಾಲ ನೋಡೋಣ, ಈ ಕಾನೂನು ಕೊಟ್ಟು ನೋಡೋಣ, ಆ ಕಾನೂನು ಕೊಟ್ಟು ನೋಡೋಣ, ಇನ್ನೊಂದು ಕೊಟ್ಟು ನೋಡೋಣ, ಯಾವ್ದ್ರಲ್ಲೂ ಆಗಿಲ್ವಾ ಅವ್ರನ್ನ ಸಾಯಿಸೋಣ ಅಂತ ಅಲ್ವರಾ? ಸೊ ಈ ರೀತಿಯಲ್ಲೆಲ್ಲ ಏನ್ ಮಾಡೋಣ, ಮೊದಲು ಕೊಡೋಣ ಅಂತೇಳಿ ದೇವ್ರು ಏನ್ ಮಾಡಿದ್ರು, ಕೊಟ್ಕೊಂಡು ಬಂದ್ರು. ಸೊ ಗಲಾತ್ಯ 3:19. What purpose then does the law serve? It was added because of transgression. ನೋಡಿ, ಇಟ್ ವಾಸ್ ಆಡೆಡ್ ಬಿಕಾಸ್ ಆಫ್ ದ ಟ್ರಾನ್ಸ್ಗ್ರೆಷನ್. ಕನ್ನಡದಲ್ಲಿ ಆ ಟ್ರಾನ್ಸ್ಲೇಷನ್ ಹೋಯ್ತು ನೋಡಿ, ಅದು ಬಂದೇ ಇಲ್ಲ. ಕನ್ನಡದಲ್ಲಿ ಆ ಟ್ರಾನ್ಸ್ಲೇಷನ್ ವ್ಯಾಲ್ಯೂನೇ ಬಂದಿಲ್ಲ. ಹಂಗಾದ್ರೆ ಕನ್ನಡದಲ್ಲಿ ನಾವು ಅಷ್ಟೇ ಓದ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಬ್ಲೈಂಡ್ ಆಗಿ ಇದ್ರದ್ದು ಇಂಪ್ಯಾಕ್ಟೇ ಇರಲ್ಲ. ನೋಡಿ, ಇಂಗ್ಲಿಷಲ್ಲಿ ಹೆಂಗ್ ಬಂತಂದ್ರೆ, ಧರ್ಮಶಾಸ್ತ್ರ ಯಾಕೆ ಕೊಟ್ರು ಅಂದ್ರೆ ನಿಮ್ಮ ಅಕ್ರಮಗಳ ನಿಮಿತ್ತ, ಅಷ್ಟೇ ಸಿಂಪಲ್. ಧರ್ಮಶಾಸ್ತ್ರ ಯಾಕೆ ಕೊಟ್ರು? ನಿಮ್ಮ ಅಕ್ರಮಗಳು. ನೀವು ಜಾಸ್ತಿ ಪಾಪಗಳು ಮಾಡ್ಕೊಂಡು ಜಾಸ್ತಿ ಅಕ್ರಮಗಳು ಮಾಡ್ಕೊಂಡು ಹೋಗ್ತಾನೆ ಇದ್ದು ಬಿಟ್ರೆ ಅದೆಲ್ಲ ನೋಡ್ಕೊಂಡು ಸುಮ್ಮನೆ ನಾನು ಬಂದ್ರಪ್ಪ ನೀವೆಲ್ಲ ಕಾನೂನಲ್ಲಿ ಕೂತ್ಕೊಂಡು ಮಜಾ ಮಾಡ್ರಯ್ಯ ಅಂತ ಕರ್ಕೊಂಬರಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನೀವು ಆ ಈ ನದಿ, ಕೆಂಪು ಸಮುದ್ರ ನದಿಯಿಂದ ಆಚೆಗೆ ಕರ್ಕೊಂಡ್ ಬರ್ತಾ ಇದ್ದೀನಿ, ಆವಾಗಲೇ ನೀವು ಶುರು ಮಾಡ್ಬಿಡ್ತಾ ಇದ್ದೀರಾ ನಿಮ್ದು. ನೋಡಿ, ಈ ಕಾರಣಕ್ಕೆ ಅಲ್ಲಿಂದನೇ ಶುರು ಮಾಡ್ಕೊಂಡ್ಬಂದ್ರು, ಅಲ್ಲೇ ಧರ್ಮಶಾಸ್ತ್ರ ಕೊಟ್ರು. ನೋಡಿ, ಇನ್ಮೇಲೆ ಹಿಂಗ್ ಗುಣಗುಟ್ಟಂಗಿಲ್ಲ, ನೋಡಿ ಇನ್ಮೇಲೆ ಈ ತರ ಅವಮಾನವಾಗಿ ನಡ್ಕೊಳಂಗಿಲ್ಲ, ನೋಡಿ ಇನ್ಮೇಲೆ ಹಿಂಗ್ ಮಾತಾಡಂಗಿಲ್ಲ ಅಂದ್ರೆ ಸಾಕ್ಷಿ ಕಲ್ಲುಗಳು ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾದ್ರೂ ಇವಾಗ ಇವ್ರು ಅದ್ಭುತ ಮಾಡ್ಬಿಟ್ರೆ ಅಲ್ಲೊಂದು ಮೆಮೊರಿ ಸ್ಟೋನ್ ನಿಲ್ಸ್ಬಿಡೋರು, ಒಂದು ಜ್ಞಾಪಕ ಸ್ತಂಭನ ನಿಲ್ಸ್ಬಿಡೋರು. ಈ ತರ ಇವತ್ತಿಗೂ ಇರ್ತದೆ ಅನೇಕ ಕಡೆಗಳಲ್ಲಿ. ಈಜಿಪ್ಟಲ್ಲಿ ಅವರು ದಾಟ್ಕೊಂಡು ಆಚೆ ಬರುವಾಗಲೂ ಕೆಲವು ಕಡೆಯಲ್ಲಿ ಸ್ಮಾರಕಗಳನ್ನ ನಿಲ್ಲಿಸಿದ್ದಾರೆ. ಕೆಲವು ಇವತ್ತು ಇದಾವೆ, ಕೆಲವು ಹಾಳಾಗಿದ್ದಾವೆ. ಕೆಲವು ಭಾಳ ವರ್ಷಗಳಾದ್ಮೇಲೆ. ಸೊ ಇದನ್ನು ಕೂಡ ನಿಲ್ಲಿಸಿ ದೇವರು, ಅದು ನೋಡೋಣ ಬುದ್ಧಿ ತಂದ್ಕೊಡ್ರಯ್ಯ, ನಿಮ್ಮ ಪಿತೃಗಳು ಹಿಂಗೆ ಮಾಡಿದಕ್ಕೆ ನಾನು ಹಿಂಗೆ ನಿಲ್ಸಿದ್ದೆ. ಇದು ಕಂಬ, ಈ ಸಾಕ್ಷಿ ಕಂಬ ನಿಲ್ಸಿರೋದು ಇಲ್ಲಿ ಇವ್ನು ತಪ್ಪು ಮಾಡ್ದ, ಹೇಳ್ತಾ ಇರಬೇಕು. ಸಾಕ್ಷಿಗಳು ಅಂತಂದ್ರೆ ಅದೇ. ಸೊ ಇದನ್ನೇ ಬೇರೆ ನಿಲ್ಲಿಸ್ಬಿಟ್ಟು ಅವಂಗೆ ಹೇಳ್ಕೊಟ್ರು ಈ ಜನಗಳಿಗೆ ತಿಳುವಳಿಕೆ ಇಲ್ಲ ಅಂದ್ರೆ ಇವನಿಗೆ ಇನ್ನೆಷ್ಟು ಆಜ್ಞೆಗಳು ಕೊಟ್ಟರು ಇವನೇನ್ ಮಾಡಲ್ಲ, ಕೈಕೊಳ್ಳಲ್ಲ. 1, 2, 3ರಲ್ಲೇ ಇವನಿಲ್ಲ ಅಂತಂದ್ಬಿಟ್ರೆ ಇವನಿಗೆ 100 ಕೊಟ್ಟು ಏನು ಲಾಭ ಅಲ್ವರಾ? ಸೊ ಹಂಗಿರೋದ್ರಿಂದ ದೇವ್ರು ಏನು ಮಾಡ್ತಾರೆ, ಇವ್ರಿಗೆ ಆಜ್ಞೆಗಳನ್ನ ಕೊಟ್ಕೊಂಡೇ ಹೋಗ್ತಾರೆ. ಇನ್ನೂ ಮುಂದಕ್ಕೆ ಹೋಗ್ಬಿಟ್ರೆ ಏನಾಗ್ತದಂದ್ರೆ, ಮೋಶೆಯವರ ಮಾವ ಬರ್ತಾರೆ ಒಂದ್ಸಾರಿ, ನೋಡೋಣ ಇವ್ರನ್ನ ಅಂತ. ಯಾರನ್ನ? ಮೋಶೆ ನೋಡ್ಕೊಂಡು ಹೋಗೋಣ, ಮಗಳು ಹೆಂಗಿದೆಲ್ಲ ನೋಡ್ಕೊಂಡು, ಮೊಮ್ಮಕ್ಳು ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಬಂದರೆ ಸರಿ ಮಾತಾಡೋಣ ಅಂತಂದರೆ ಅವರು ಬೆಳಗ್ಗೆ ಬಂದು ಕೂತ್ಕೊಂತಾರೆ. ಸಂಜೆ ತನಕ ಇವರು ಟೈರ್ಡ್ ಆಗ್ತದೆ, ಅವರು ಟೈರ್ಡ್ ಆಗ್ತದೆ, ಟೈಮೇ ಸಿಗಲ್ಲ. ಏನು ಕಾರಣ ಅಂದ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಆಗೋಯ್ತು. ಹಾಗಾದ್ರೆ ಇವ್ರಿಗೆ ಬರೀ ನೀರು ಸಿಕ್ಕಿದ ಗುಣಗುಟ್ಟೋದು ಮಾತ್ರ ಅಲ್ಲ, ಅಕ್ಕಪಕ್ಕದವನ ಮನೆಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು, ರಸ್ತೆಯಲ್ಲಿ ಹೋಗೋನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಅವನಾಸ್ತಿ ಇವನು ಎತ್ಕೊಳ್ಳೋದು, ಇವನಾಸ್ತಿ ಅವನ ಎತ್ಕೊಳ್ಳೋದು, ಅವನ ಹತ್ರ ಏನಿರುತ್ತೆ ಇವನ್ ಕಿತ್ಕೊಂಡ್ಬಿಡೋದು. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಗಿ ಇವನ ಮೇಲೆ ಅವನಿಗೆ ಕೋಪ, ಅವನ ಮೇಲೆ ಇನ್ನೊಬ್ಬನ ಕೋಪ, ಅವನ ಮೇಲೆ ಇನ್ನೊಬ್ಬನ ಕೋಪ ಆಗಿ ಎಲ್ಲ ಮೋಶ ಹತ್ರ ಬಂದ, ನೋಡು ಅವನಂಗೆ ನಡ್ಕೊಂತಾನೆ, ನನ್ಗೆ ಅವನ ಜೊತೆ ಇರೋಕ್ಕಾಗಲ್ಲ, ಅವನಿದ್ರೆ ನಾನು ಬರಲ್ಲ ಅಷ್ಟೇ.
ನೋಡಿ ಇವ್ನು ಎತ್ಕೊಂಡ್ಬಿಟ್ಟಿದ್ದಾನೆ, ನಾನು ನಂದ ವಸ್ತು ಅದು ನಾನು ಕೊಡ್ಸಿ ಹೆಂಗಾನ ಮಾಡಿ, ಕೊಡ್ಸಿಲ್ಲ ಅಂದ್ರೆ ನಾನು ಬರಲ್ಲ ಅಷ್ಟೇ. ಈ ಥರ 20 ಲಕ್ಷ ಜನಗಳು ಬಂದ್ಬಿಟ್ಟು ಒಂದು ಮನುಷ್ಯನ ಮುಂದೆ ನಿಂತ್ಕೊಂಡು ಹಿಂಗೆ ರಾಮಾಯಣ ಹೇಳ್ತಾ ಇದ್ರೆ ಅವನಿಗೆ ಹೆಂಗಿರ್ಬೇಕ್ರಿ ಪಾಪ. ಬಲ್ಲೂರ ಆ್ಯಕ್ಚುಲಿ ಅವರೇ ಬೇಡ್ಕೊಂಡ್ಬರ್ಬೇಕು ದೇವ್ರ ಹತ್ರ, ದೇವ್ರೆ ನನಗೆ ಬೇರೆ ಮಕ್ಕಳನ್ನ ಕೊಡು, ನಾನೇ ಒಂದು 4-5 ಜನ ಮದುವೆ ಮಾಡ್ಕೊಳ್ತೀನಿ, ಇವ್ರನ್ನೆಲ್ಲ ಒಂದ್ಸಾರಿ ಸುಟ್ಟು ಬಿಸಾಕತ್ತಾ ಅಂತೇಳಿ. ಪೇತ್ರರು ಯೇಸು ಕ್ರಿಸ್ತರೆಲ್ಲರೂ ಸ್ವಾರ್ಥ ಹೇಳಕ್ ಹೋಗುವಾಗ ದೇವ್ರ ಬೆಂಕಿ ಬಿದ್ದು ಇವ್ರನ್ನ ಸಾಯಿಸ್ಬಿಡ್ಲತ್ತ. ಏನು ಈ ಜನರು ಇಷ್ಟು ಮಾಡ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಇವರು. ನಮಗೆ ಮೀನು ಬಲ್ಲೆ ಬಿಟ್ಬಿಟ್ಟು ಬಾರೋ ಅಂತಂದೆ, ನಾವೇನ್ ಮಾಡಿದ್ವಿ ಪಟ್ ಅಂತ ಬಂದ್ಬಿಟ್ಟು. ಇವ್ರಿಗೇನು ಅರ್ಥ ಆಗನೇ ಆಗಲ್ಲ, ಇಂಥ ಮೊಂಡ್ರಿ ಇವರೆಲ್ಲ ಕೆಲ್ಸಕ್ಕೆ ಬರ್ದೇ ಇರೋರು, ಸುಟಾಕ್ಬಿಡಿ ಇವ್ರನ್ನ ಅಂತಂದು. ಆದರೆ ಸ್ವಾಮಿ ಏನು ಮಾಡಿದ್ರು, ಇಲ್ಲಪ್ಪ ನಾನು ಅದಕ್ಕೆಲ್ಲ ಕಣ ಬಂದಿರೋದು, ಸ್ವಲ್ಪ ವೇಟ್ ಮಾಡೋಣ ಕಾಪಾಡಕ್ಕೆ. ಮೋಶೆನೂ ಹಂಗಿರೋರೇ. ಮೋಶೆನು ಬೆಳಗ್ಗೆ ಕೂತ್ಕೊಂಡು ಮನುಷ್ಯ ಸಾಯಂಕಾಲ ತನಕ ನ್ಯಾಯ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಅವ್ರ ಮಾವ ಬಂದು ಹೇಳ್ದಲ್ಲ, ಹಿಂಗೆ ಮಾಡಿಬಿಟ್ರೆ ನೀನು ಅಷ್ಟೇ ಕಣ, ಸ್ವಲ್ಪ ಆರೋಗ್ಯ ಕಾಪಾಡ್ಕೊಳ್ಳಯ್ಯ ನೀನು. ಏನು ಹಿಂಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಿಂಗೆ ರಾಮಾಯಣ ಇದ್ರೆ ನಿಂದು, ನೀನು ನನ್ನ ಮಗಳನ್ನ ಕಾಪಾಡಲ್ಲ, ನನ್ನ ಮೊಮ್ಮಕ್ಕಳು ಅನಾಥರಾಗ್ಬಿಡ್ತವೆ. ಸೊ ಫಸ್ಟ್ ನಿನ್ನ ಆರೋಗ್ಯ ನೋಡ್ಕೋ. ಅಯ್ಯೋ ಗಲಾಟೆ ಇದೆಯಲ್ಲ ಅಮ್ಮವ ಏನು ಮಾಡೋದು ಅಂತಂದರೆ, ಇಲ್ಲಪ್ಪ ಇದು ಏನು ಇಷ್ಟು ಕಾಮನ್ ಸೆನ್ಸ್ ಬೇಡೇನೆಯಾ ನಿನಗೆ? ಒಂದು 10 ಕುಟುಂಬಗಳಿಗೆ ಒಬ್ಬನ ಯಾವನ ಬುದ್ಧಿ ಇರೋನಿರಲ್ಲ. 10 ಮೇಲೆ 20 ಮೇಲೆ 50 ಮೇಲೆ 100 ಮೇಲೆ 1000 ಮೇಲೆ ನೇಮ್ಸು ಎಲ್ಲರಲ್ಲೂ ಒಂದು ಬುದ್ಧಿ ಇರೋನು ಒಬ್ಬನ ಇದ್ದೇ ಇರ್ತಾನೆ. ಒಂದು 10 ಜನರಲ್ಲಿ ಬುದ್ಧಿ ಇರೋನು ಒಬ್ಬನ ಇರ್ತಾನೆ, ಒಂದು 20ರಲ್ಲಿ ಬುದ್ಧಿ ಇರೋನು ಒಬ್ಬನ ಇರ್ತಾನೆ. ಅವನು ಅವ್ರಿಗೆ ಹೇಳಲಿ. ಖಂಡಿತ ಪ್ರತಿಯೊಂದು ಕುಟುಂಬಕ್ಕೂ ಆ ಕುಟುಂಬದ ಯಜಮಾನನಿಗೆ ಈ ಜವಾಬ್ದಾರಿಗಳಿರಲೇ ಬೇಕು. ಆಗ ಅವ್ರವ್ರಿಗಿಲ್ಲದೆ ಇರೋವಂಥ ಬುದ್ಧಿ ಪ್ರತಿಯೊಬ್ಬನೂ ನಿನ್ನ ಹತ್ರ ಬಂದು ನಿಂತ್ಕೊಂಡ್ಬಿಟ್ರೆ ನೀನು ಎಷ್ಟು ಜನಕ್ಕೆ ಅಂತ ನ್ಯಾಯ ಹೇಳ್ತೀಯಾ? ಸೊ ನೀನು ಟಯರ್ಡಾಗಿ ಹೊಟ್ಟೋಗ್ತೀಯಾ, ಅವನಿಗೂ ನ್ಯಾಯ ಬಗೆಹರಿಯಲ್ಲ, ಇಬ್ರು ಏನಾಗ್ತೀರಾ, ನಾಶ ಆಗ್ತೀರಾ ಮಧ್ಯದಲ್ಲೇ. ನೀವು ರೀಚ್ ಆಗಲ್ಲ ದೇವ್ರು ನಿಮ್ಮನ್ನು ಕರೆದಿರೋ ಜಾಗಕ್ಕೆ. ನ್ಯಾಯವಾಗಿದೆ. ಅದಕ್ಕೆ ದೇವ್ರೇನ್ ಮಾಡ್ತಾರೆ ಈಗ, ಇಲ್ಲಪ್ಪ ದಾರಿಯಲ್ಲಿ ಬರ್ತಾ ಇರೋನೆಲ್ಲ ಬಂದ್ಬಿಟ್ಟು ನನ್ನ ಜನಕ್ಕೆ ಏನು ಮಾಡಂಗಿಲ್ಲ, ಅಡ್ವೈಸ್ ಮಾಡಂಗಿಲ್ಲ. ಇವನು ಜಿತ್ರೋ ಬಂದ್ಬಿಟ್ಟು ಮಿದ್ಯಾನ್ ದೇಶದ ಒಂದು ಪೂಜಾರಿ. ಇವನು ಆ ದೇಶದ ಪೂಜಾರಿ ಬಂದು ಇವತ್ತು ಹಿಂಗೆ ಹೇಳ್ತಾನೆ, ನಾಳೆ ಇನ್ನೊಬ್ಬನು ಗ್ರೀಕ್ ದೇಶದ ಪೂಜಾರಿ ಬಂದು ಇನ್ನೊಂದು ಹೇಳ್ತಾನೆ, ಚೈನಾ ದೇಶದ ಮಾಂತ್ರಿಕ ಬಂದು ಇನ್ನೊಂದು ಹೇಳ್ತಾನೆ, ಆಮೇಲೆ ಇನ್ನೊಬ್ಬ ಮಾಟಗಾರ ಬಂದು ಇನ್ನೊಂದು ಅಡ್ವೈಸ್ ಕೊಡ್ತಾನೆ. ಹಂಗ್ ಮಾಡ್ತಾ ಹೋದ್ರೆ ಇವ್ರ ಲಾಸ್ಟ್ಗೆ ಏನಾಗ್ತಾರೆ ಗೊತ್ತಾ, ಬರೀ ದೆವ್ವಗಳ ಮಾತುಗಳನ್ನ ಕೈಕೊಳ್ಳಂಗಾಗ್ತದೆ. ಅವಾಗ ದೇವ್ರಿಗೆ ಗೊತ್ತಾಯ್ತು, ಇವ್ನಿಗೆ ಯಾವನೋ ಬಂದು ಅಡ್ವೈಸ್ ಮಾಡಿದೆಲ್ಲ ಕೇಳ್ತಾರೆ ಇವರು, ನಾನೇ ಏನು ಮಾಡೋಣ ಇವರಿಗೆ ಅಡ್ವೈಸ್ ಮಾಡೋಣ, ಒಂದು ಧರ್ಮಶಾಸ್ತ್ರ ಕೊಡೋಣ ಅಂತೇಳಿ. ಆವಾಗ ದೇವ್ರ ಧರ್ಮಶಾಸ್ತ್ರ ಕೊಡ್ತಾರೆ. ಏನಂತ, ನನ್ನ ಹೆಸರನ್ನ ಬಿಟ್ಟು ನೀನು ನಿಮ್ಮ ಮಾವ ಹೇಳಿದ ದೇವ್ರಿಗೋ, ನಿಮ್ಮ ಅತ್ತೆ ಹೇಳಿದ ದೇವ್ರಿಗೋ, ನಿಮ್ಮ ಅಪ್ಪ ಹೇಳಿದ ದೇವ್ರಿಗೋ ನೀನೇನ್ ಮಾಡಂಗಿಲ್ಲ. ಅದೇ ಮೊದಲನೇ ಆಜ್ಞೆ. ನೋಡಿ ಆಜ್ಞೆ ಹೆಂಗ್ ಬಂತು ನೋಡಿ, ಹಿಂಗೆ ತಪ್ಪು ಮಾಡ್ತಾ ಇರೋದಕ್ಕೆ ಬಂದಿದ್ದು. ಅರ್ಥ ಆಗ್ತೈತಲ್ರ ಏನಕ್ಕೆ ಧರ್ಮಶಾಸ್ತ್ರ ಬಂತು? ಧರ್ಮಶಾಸ್ತ್ರದ ಕೆಳಗಡೆ ಗುಲಾಮರಾಗಿಡಿಸೋದಕ್ಕೆ ದೇವ್ರಿಗೆ ಇಷ್ಟ ಇಲ್ಲ ಯಾರೂ. ನಾನು ಬಂದು ನೀವು ಹಿಂಗೆ ಕೂತ್ಕೊಬೇಕ್ರಿ, ನೀವು ಹಿಂಗೆ ನೋಡ್ಬೇಕ್ರಿ, ತಲೆ ಈ ಕಡೆ ತಿರುಗಿಸ್ಬಾರ್ದು ಅಂತ ಹೇಳಿದ್ರೆ ನಿಮ್ಮ ಜೀವನದ ಮೇಲೆ ನನಗೆ ಅಧಿಕಾರ ಇದ್ದಂಗೆ ಆಯ್ತು. ಅದು ಯಾಕೆ ಚಲಾಯಿಸ್ಬೇಕು ಆ ಥರ? ಅದು ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಹಂಗೆ ಮಾಡೋಕೆ ಇಷ್ಟ ಇಲ್ಲ. ನಾನು ಎಲ್ಲರನ್ನೂ ಸ್ವತಂತ್ರರಾಗಿ ಏನು ಮಾಡಿದ್ದೀನಿ, ಬಿಟ್ಟಿದ್ದೀನಿ, ಉಂಟು ಮಾಡಿದ್ದೀನಿ. ಎಲ್ಲ ಸ್ವಂತವಾಗಿ ತನ್ನ ಬುದ್ಧಿಯಂತ ತಾನು ಬದುಕಬೇಕು. ಒಂದು ನಾಯಿಗೆ ಹೋಗ್ಬಿಟ್ಟು ಇನ್ನೊಂದು ನಾಯಿ ಆರ್ಡರ್ ಮಾಡಲ್ಲ, ನೀನು ಹಿಂಗೆ ಮಾಡಬೇಕು ಅಂತೇಳಿ. ಒಂದು ಸಿಂಹ ಹೋಗಿ ಇನ್ನೊಂದು ಸಿಂಹಕ್ಕೆ ಏನು ಮಾಡಲ್ಲ, ಆರ್ಡರ್ ಮಾಡಲ್ಲ. ಒಂದು ಮೀನು ಹೋಗಿ ಇನ್ನೊಂದು ಮೀನಿಗೆ ಆರ್ಡರ್ ಮಾಡಲ್ಲ. ಎಲ್ಲ ಜೀವಿಗಳು ಸ್ವತಂತ್ರವಾಗಿ ತನ್ನ ಇಷ್ಟದ ಪ್ರಕಾರ ತಾನಿದ್ದಾವೆ. ಮನುಷ್ಯ ಜೀವಿ ಮಾತ್ರ ಎಲ್ಲರಿಗೂ ಯಾವಾಗಲೂ ಗುಲಾಮನಾಗಿರೋಕೆ ಇಷ್ಟಪಡ್ತಾನೆ, ಇನ್ನೊಬ್ಬರನ್ನ ಗುಲಾಮರಾಗಿ ಇಟ್ಕೊಳ್ಳೋಕ್ಕೂ ಇಷ್ಟಪಡ್ತಾನೆ. ಈ ರೀತಿ ಇರಲೇಬೇಕು. ಆದರೂ ಇದ್ರ ಇಸ್ರೇಲ್ರಂದ್ರೆ ಯಾವಾಗ್ಲೂ ಇವರು ಇರಲಿಲ್ಲ. ಅಲ್ಲೇ ಗಲಾತ್ಯ 5:15 ಹೇಳ್ತಾರೆ, ಕ್ರೈಸ್ತರಾದ ನಾವುಗಳು ಕೂಡ ಅವ್ರ ಥರನೇ ಹಿಂಗೆ ಇದ್ರೆ ಒಬ್ಬರನ್ನೊಬ್ಬರು ಹರ್ಕೊಂಡು ನುಂಗಿ ನಾಶ ಆಗ್ಬಿಡ್ತೀವಿ ಅಂತ ಹೇಳ್ತಾರೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ ಒಬ್ಬರಿಗೊಬ್ಬರು ನಾಶವಾದಿರಿ. ನೋಡಿ, ಒಬ್ಬರಿಗೊಬ್ಬರು ನಾಶ ಆಗ್ಬಿಡ್ತೀರ ಕ್ರೈಸ್ತರೇ. ಇಸ್ರೇಲ್ ಜನಗಳು ಮಾತ್ರ ಅಲ್ಲ, ಇಸ್ರೇಲ್ ಅವನೇ ನ್ಯಾಯಗಳಿಗೆ ಅಂತ ನಿಂತ್ಕೊಳ್ತಾ ಇಲ್ಲ. ನೀವು ಕ್ರೈಸ್ತರೇನು ಕಡಿಮೆ ಇಲ್ಲ, ನೀವು ಕೂಡ ಒಬ್ರಿಗೊಬ್ರು ಜಗಳ ಮಾಡಿಕೊಂಡು ಆದಿ ಸಭೆಯಲ್ಲ. ಇನ್ನು ಸ್ವಾಮಿಯವ್ರು ಇರೋ ಕಾಲದಲ್ಲೇ ಲೈಟ್ ಕ್ಲಾಶಸ್ ಇರೋವು. ಸ್ವಾಮಿಯವ್ರು ಇದ್ದಾಗ್ಲೇನೆ ಆ ಕಡೆ ಕೂತ್ಕೊಳ್ಳೋ, ನಂದು ಕಣೋ, ನೀನು ಅಲ್ಲೋಗ ಆ ಕಡೆ ಕೂತ್ಕೊಳ್ಳೋ ಅಂತಂದು ಅವಾಗಲೇ ಕಿತಾಪತಿ ಶುರು ಮಾಡ್ಕೊಂಡ್ರು. ಸ್ವಾಮಿಯವ್ರು ಹೋಗ್ಬಿಟ್ಮೇಲೆ ಅಪೋಸ್ತಲರು ಎದ್ಬಿಟ್ಟು ಸೇವೆ ಮಾಡ್ತಾ ಇದ್ದಾರೆ. ಇನ್ನೇನು ಸೇವೆ ಹಂಚ್ಕೊಬೇಕು, ಆವಾಗಲೇ ಬಂದ್ಬಿಟ್ಟು ಗ್ರೀಕ್ನವರು ಇಲ್ಲ ಅವ್ರು ಇಬ್ರಿಯರು ಸರಿಯಾಗಿ ಫುಡ್ ಸಪ್ಲೈ ಮಾಡೋದ್ರಲ್ಲಿ ನಮ್ಗೆ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಅವ್ರಿಗೆ ಒಂಥರ ಫುಡ್ ಹಾಕ್ತಾರೆ, ನಮಗೆ ಒಂಥರ ಊಟ ಕೊಡ್ತಾರೆ. ಅದೇನದು, ನಮ್ಮನ್ನೊಂದು ಕಡೆ ಕೊಂಡಿರ್ತಾರೆ. ಅವ್ರೇನು ಗ್ರೇಟ್? ಅವರು ಕ್ರಿಸ್ತನಲ್ಲಿ ಆಳು ಒಡೆಯ ಗಂಡು ಹೆಣ್ಣು ಅಂತ ಭೇದ ಇಲ್ವಲ್ಲ, ಎಲ್ಲಿ ನೀವು ಕ್ರಿಯೆಗಳಲ್ಲಿ ತೋರಿಸ್ತಾ ಇಲ್ಲ ಅಂತಂದ್ಬಿಟ್ರು. ಆವಾಗ ಏನ್ರಿ ಹಿಂಗೆ ಮಾಡ್ತೀರಾ ನೀವು, ಯಾಕೆ ನಿಮಗೆ ತಿಳುವಳಿಕೆ ಇಲ್ವಾ ಅಂತೇಳಿ ಒಂದು 7 ಜನಗಳನ್ನ ಡೀಕನ್ಗಳನ್ನ ಏನು ಮಾಡಬೇಕಾಗುತ್ತೆ, ಯಾಕೆ ನೇಮಿಸ್ಬೇಕಾಯ್ತು? ಇವ್ರು ಮೊದಲೇ ಬುದ್ಧಿಯಿಂದ ನಡ್ಕೊಂಡ್ಬಿಟ್ಟಿದ್ರೆ ಹಿಂಗೆ ನೇಮ್ಸ್ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇವ್ರು ಯಾವಾಗ ಕ್ರಮ ತಪ್ಪಿ ನಡೆದ್ರೋ ಆವಾಗ ಒಂದು ಧರ್ಮಶಾಸ್ತ್ರ ಬೇಕಾಗ್ತದೆ. ಆ 7 ಜನ ಬಂದರು.
ಆ ಯೋಜನೆಗಳು ಬಂದ್ಬಿಟ್ಟು ಮತ್ತೆ ಸಭೆಗಳು ಎಸ್ಟಾಬ್ಲಿಷ್ ಮಾಡ್ಕೊತ ಇರಬೇಕಾದ್ರೆ ಒಂದು ಸ್ವಲ್ಪ ಆಯಿತು, ಅಲ್ಲೊಂದು ಸಭೆ ಅಲ್ಲೊಂದು ಸಭೆ ಅಲ್ಲೊಂದು ಸಭೆ ಅಲ್ಲೊಂದು ಸಭೆ ಆಯಿತು. ಸಭೆಗಳಲ್ಲಿರುವಂಥ ಲೀಡರ್ಸ್ಗಳು ಅವರು ಅಧಿಕಾರ ಪಡ್ಕೊಂಡ್ಬಿಟ್ಟು, ಇಲ್ಲ ನಾನು ಪೌಲ್ ಕಡೆಯವನು, ನಾನು ಅಪೋಲೋಸ್ ಕಡೆಯವನು, ನಾನು ಕ್ರಿಸ್ತನ್ ಕಡೆಯವನು, ನಾನು ಪೇತ್ರನ್ ಕಡೆಯವನು ಅಂತ ಹೇಳ್ಬಿಟ್ಟು ತಿರ್ಗಾ ಅಲ್ಲೇ ಡಿವಿಷನ್ಸ್ ಬಂತು. ಇದನ್ನೇ ಇಲ್ಲಿ ಬರೆಯೋದು ಪೌಲ್ರು, ನೀವು ಹರ್ಕೊಂಡು ನುಂಗ್ಬಿಡ್ತೀರಾ ನೀವು. ಅವನ ಟೀಮು ಇವನ್ ಟೀಮು, ಅವನ ಹೆಸರು ಇವನ ಹೆಸರು, ಯಾಕೆ ಹಿಂಗೆಲ್ಲ ಏನು ಮಾಡ್ಕೊತೀರಾ ನೀವು? ಯಾವ ಪಕ್ಷಿ ಕ್ರಿಮಿ ಕೀಟಗಳು ಯಾವುದೂ ಕೂಡ ಒಂದು ಡಿನಾಮಿನೇಷನ್ ಮಾಡ್ಕೊಂಡಲ್ಲ, ಒಂದು ಗ್ರೂಪ್ ಅಂತ ಮಾಡ್ಕೊಳ್ಳಲ್ಲ. ಅವುಗಳೆಲ್ಲವುಗಳಲ್ಲೂ ನೋಡಿ, ಯಾವ ಪ್ರಾಣಿ ಜಾತಿನ ತಗೊಳ್ಳಿ ನೀವು, ಲೀಡ್ ಮಾಡೋದಕ್ಕೆ ಅಂತ ಎಲ್ಲ ಜಾತಿಗಳಲ್ಲೂ ಒಂದಿರ್ತದೆ, ಲೀಡ್ ಮಾಡೋಕ್ಕೆ ಅಂತ ಇರ್ತದೆ. ಆ ಲೀಡ್ ಮಾಡೋದು ಏನು ಮಾಡುತ್ತೆ ಅಂತಂದರೆ ಸರ್ವಿಸ್ ಮಾಡುತ್ತೆ, ಡಾಮಿನೇಟ್ ಮಾಡಲ್ಲ, ಸೇವೆ ಮಾಡ್ತದೆ. ನನ್ನ ಹಿಂಡು ಚೆನ್ನಾಗಿರ್ಬೇಕಪ್ಪ, ಆ ಹಿಂಡನ್ನ ನಡ್ಸ್ಕೊಂಡು ಹೋಗೋಣ ಅಂತ ಬರ್ತದೆ ಬಿಟ್ರೆ, ಆ ಹಿಂಡು ನನಗೆ ಗುಲಾಮ್ರು, ನಾನು ಬಗ್ಗಂದ್ರೆ ಬಗ್ಗಬೇಕು, ಎದಳಂದ್ರೆ ಎದಳಬೇಕು ಅಂತ ಈ ಅಹಂಕಾರ ಯಾವ ಪ್ರಾಣಿಗಳಲ್ಲೂ ಬರಲ್ಲ. ಎಲ್ಲ ಪ್ರಾಣಿಗಳು ತನ್ನ ಹಿಂಡನ್ನ, ತನ್ನ ಜೊತೆಯನ್ನ, ತನ್ನ ಗುಂಪನ್ನು ಕಾಪಾಡಲಿಕ್ಕೆ ಲೀಡರ್ ಆಗ್ತವೆ ಬಿಟ್ರೆ ತನ್ನ ಗುಂಪನ್ನು ಚೆನ್ನಾಗಿ ಸುಲಿದು ತಿನ್ನಕ್ಕೆ ಲೀಡರ್ ಆಗಲ್ಲ. ಮನುಷ್ಯನು ಮಾತ್ರ ಇಷ್ಟು ಕೆಟ್ಟ ಪ್ರಾಣಿ. ಅವನಿಗೆ ಇನ್ನೊಬ್ಬನು ಗುಲಾಮನಾಗಿರೋದನ್ನ ನೋಡಕ್ಕೊಂದಿಷ್ಟ, ತಾನು ಇನ್ನೊಬ್ಬನಿಗೆ ಗುಲಾಮನಾಗಿ ಇರೋದು ಇಷ್ಟ ಮನುಷ್ಯನಿಗೆ. ನೋಡಿ, ದೇವರು ಅವನನ್ನ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ದೂರ ಬರ್ತಾರೆ, ಜಡ್ಜಸ್ ಟೈಮ್ಗೆಲ್ಲ ಬಂದ್ಬಿಡೋ ಅಷ್ಟೊತ್ತಿಗೆ ನಮಗೆ ಒಂದು ರಾಜನ ಕೊಡು, ಯಾಕಯ್ಯ ನಮ್ಗೊಬ್ಬನ ಆಡಳಿತ ಮಾಡೋದು ಇರ್ಬೇಕು, ನಮ್ಮ ಮುಂದೆ ನಿಂತ್ಕೊಂಡು ಅವ್ನು ಹೇಳ್ಬೇಕು ಹಿಂಗೆ ಹೋಗು ಅಂತ ಹೇಳ್ಬಿಟ್ಟು. ಯಾಕೆ ನೀನೇ ಹೋದ್ರೆ ಏನಾಗ್ತದೆ? ಹೋಗು, ಕಷ್ಟ ಬಂದರೆ ಪಡು, ಅನುಭವ ತಗೋ, ಕಲ್ತ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗು. ಇಲ್ಲ ಇಲ್ಲ ಇಲ್ಲ, ನಾವು ಹಂಗೆ ಹೋಗೋಕ್ಕೆಲ್ಲ ರೆಡಿ ಇಲ್ಲ. ಒಬ್ಬನು ಬರಬೇಕು, ಈ ಕಡೆ ಹೋಗ್ರಿ ಅಂತ ಹೇಳ್ಬೇಕು. ಅವಾಗ ನಾವು ಓದ್ತಾ ಇರ್ತೀವಿ, ಸತ್ರು ಸರಿ ಬದುಕಿದ್ರು ಸರಿ, ಅವ್ನು ಹೇಳ್ದಂಗೆ ಓದ್ತಾ ಇರ್ತೀವಿ ನಾವು. ಈ ಪ್ರಪಂಚದಲ್ಲಿ ಇಸ್ರೇಲ್ ಮೇಲೆ ಬಂದ ಮೊದಲನೇ ಕೋಪ ದೇವರಿಗೆ ಇದೆ. ಮತ್ತೆ ಅಲ್ವರಾ? ಯಾಕಂದ್ರೆ ರಾಜನೇ ನಡೆಸ್ತಾ ನಾನೇ ಇದ್ದೀನಿ ನಿಮಗೆ ಅಂದರೆ ನೀವಿದ್ರು ಒಂದೇ, ನೀವು ಇಲ್ದಿದ್ರು ಒಂದೇ. ನಮ್ಮ ಮುಂದೆ ಒಬ್ಬ ನಿಂತ್ಕೊಂಡು ಬೋರ್ಡ್ ಹಾಕ್ಬೇಕು, ಡೋಂಟ್ ಟೇಕ್ ದ ಯೂ ಟರ್ನ್, ಡೋಂಟ್ ಟೇಕ್ ದ ರೈಟ್ ಟರ್ನ್. ಏನ್ ಮಾಡ್ಬೇಕು? ನಮಗೆ ಬೋರ್ಡ್ ಹಾಕ್ಲೇಬೇಕು. ನಾವು ಈ ವ್ಯವಸ್ಥೆಗೆ ಗುಲಾಮರಾಗಿನೇ ನಾವು ಬದುಕೋದು. ತಿನ್ನು ಅಂದ್ರೇನೆ ನಾವು ತಿನ್ನೋದು, ತಿನ್ಬೇಡ ಅಂದ್ರೆ ತಿನ್ನದೇ ಇಲ್ಲ ನಾವು. ಬೇಕಾದ್ರೆ ಗುಣಗುಟ್ಕೊಂಡಾದ್ರೂ ಒಳಗಡೆ, ಬೈಕೊಂಡಾದ್ರೂ ಸುಮ್ಮನೆ ಇರ್ತೀವಿ, ಆದ್ರೆ ತಿನ್ನಲ್ಲ. ಇವ್ರು ಕೇಳ್ಕೊಂಡವ್ನು ನಾಳೆ ಏನ್ ಮಾಡ್ತಾನಂದು ಅರಿವಿಲ್ಲ ಇವರಿಗೆ, ಅಲ್ವರಾ? ಸೊ ಈ ಧರ್ಮಶಾಸ್ತ್ರಗಳು, ಈ ಕಟ್ಟಳೆಗಳು ಏನಿದೆ, ಇದು ಯಾವುದು ದೇವರಿಗೆ ಇಷ್ಟ ಇಲ್ಲ, ಇದ್ರ ಕೆಳಗಡೆ ಗುಲಾಮರಾಗಿರೋದಕ್ಕೆ. ಹಾಗಾದ್ರೆ ನಾವು ಏನಾಗ್ಬೇಕಂದ್ರೆ, ನಾವು ಎಲ್ಲರೂ ಸ್ವತಂತ್ರವಾಗಿ ಯೋಚನೆ ಮಾಡೋ ಥರ ಆಗ್ಬೇಕು. ನಾವು ಏನಾಗ್ಬೇಕು? ನಾವು ಸ್ವತಂತ್ರವಾಗಿ ನಾವೇ ಯೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು. ಅಬ್ರಹಾಮನ ಮೇಲೆ ನೋಡಿ ದೇವ್ರಿಗೆ ಏನು ನಂಬಿಕೆ ಇದೆ ಅಂದ್ರೆ, ನನ್ನ ಭಕ್ತನಿವನು, ನನ್ನ ಸ್ನೇಹಿತನಿವನು, ಅವನ ಮಕ್ಕಳಿಗೆ ಅವ್ನು ಏನ್ ಮಾಡ್ತಾನೆ ಅಂದ್ರೆ ನೀತಿ ನ್ಯಾಯಗಳನ್ನು ಅವನೇ ಹೇಳ್ಕೊಡ್ತಾನೆ, ನಾನು ಹೇಳ್ಕೊಡಲ್ಲ ಅವನಿಗೆ. ಅವನೇ ಏನ್ ಮಾಡ್ತಾನೆ? ಯಾಕಂದ್ರೆ ಅವನು ನನ್ನನ್ನ ಅನುಭವ ಸವಿದೇನ್ ಮಾಡಿದ್ದಾನೆ? ನೋಡಿದಾನೆ, ರುಚಿ ನೋಡಿದಾನೆ ಅವನು ನನ್ನ ಗುಣಗಳೇನಂತ. ಸೊ ನನ್ನ ಇಷ್ಟಾರ್ಥವನ್ನೆಲ್ಲ ಇವನೇನ್ ಮಾಡ್ತಾನೆ? ನೆರವೇರಿಸ್ತಾನೆ. ನಾನು ಹೇಳ್ದೆ ಇದ್ರು ಅವನಷ್ಟಕ್ಕೆ ಅವನೇ ಮಾಡ್ತಾನೆ. ಅದು ದೇವರಿಗೆ ಅಬ್ರಹಾಂ ಮೇಲೆ ಬಂದಂತ ನಂಬಿಕೆ. ಅಬ್ರಹಾಮನ ನಂಬಿಕೆ ಏನಂತಂದ್ರೆ, ನಮ್ಮ ದೇವರು ಮಾಡೇ ಮಾಡ್ತಾರೆ, ನಾನು ಕೇಳಿದ್ರು ಮಾಡ್ತಾರೆ, ಕೇಳದೆ ಇದ್ರು ಮಾಡ್ತಾರೆ. ನೋಡಿ, ಇಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ಅಬ್ರಹಾಂ ತರ, ಮೋಸೆ ತರ, ಯೇಸು ಕ್ರಿಸ್ತ ತರ ನಾವೆಲ್ಲ ಒಬ್ಬೊಬ್ಬರು ಖಂಡಿತ ನಾವೆಲ್ಲರೂ ಆ ಎಲ್ಲರ ಗುಣಗಳು ಬರಬೇಕು. ಅಬ್ರಹಾಂ ಗುಣಗಳಲ್ಲೂ ಬರಬೇಕು, ಮೋಸೆ ಗುಣಗಳಲ್ಲೂ ಬರಬೇಕು, ಯೇಸು ಗುಣಗಳಲ್ಲೂ ಬರಬೇಕು. ಈ ಎಲ್ಲ ಗುಣಗಳು ಬರೋದಕ್ಕೆ ಈ ಎಲ್ಲ ವಿಷಯಗಳನ್ನ ಬರೆಸಿ ನಮ್ಗೇನ್ ಮಾಡಿದ್ದಾರೆ? ಕಲಿಯೋದಕ್ಕೆ ಕೊಡ್ತಾ ಇದ್ದಾರೆ. ಇದಿಷ್ಟು ನಮ್ಗೆ ಕೊಡ್ತಾರೆ. ಅದರದ್ದು ಉದ್ದೇಶನೇ ಇದೆಲ್ಲದರಲ್ಲೂ ನಾವು ಹೋಗ್ಬೇಕು. ಅವಾಗ ಈ ಧರ್ಮಶಾಸ್ತ್ರ ಅಂತ ಏನಿದೆ, ಇದು ಬರದೆ, ಇದು ತಿಳುವಳಿಕೆ ಕೊಡದೆ ನಮಗೆ ಪಾಪದ ತಿಳುವಳಿಕೆ ಬರೋದು ಇಂಪಾಸಿಬಲ್. ಒಳ್ಳೇದು ಕೆಟ್ಟದ್ದು ಭೇದ ನಮ್ಗೇನಾಗಲ್ಲ, ಗೊತ್ತಾಗಲ್ಲ. ನಾವು ಕುರುಡ್ರಾಗಿರ್ತೀವಿ, ನಾವು ಕಣ್ಣಿಲ್ಲದವರಾಗಿರ್ತೀವಿ. ನಮಗೆ ಆ ಕಣ್ಣು ಬೇಕಂತಂದ್ರೆ ಇದು ಬರಬೇಕಿದು. ಈ ಧರ್ಮಶಾಸ್ತ್ರ ಬಂದಿಲ್ಲ ಅಂದ್ರೆ ನಮಗೆ ಕಣ್ಣು ನೋಡಿ. ಆರಾಧನೆ ಮಾಡಿದವನು, ಪ್ರಾರ್ಥನೆ ಮಾಡಿದವನು 5 ನಿಮಿಷಕ್ಕೆ ಮರ್ತೋಗ್ತಾನೆ ಅಂತಂದ್ರೆ ಅವನಿಗೆ ಎಷ್ಟು ಹೇಳ್ಕೊಡ್ಬೇಕಿನ್ನ? ಹೇಳ್ಕೊಡ್ತಾನೇ ಇರ್ಬೇಕಾಗ್ತದೆ ಅವನಿಗೆ. ಅವನು ಈ ಮಾಂಸವೆಂಬಂತಹ ಒಂದು ವ್ಯವಸ್ಥೆಗೆ ಗುಲಾಮನಾಗ್ಬಿಟ್ಟಿದ್ದಾನೆ ಮನುಷ್ಯ. ಮಾಂಸ ಅನ್ನುವಂತ ಗೊತ್ತಿಲ್ಲ, ಇದನ್ನ ಯಾವುದಕ್ಕೆ ಬಳಸ್ಬೇಕು ನಾನು ಅಂತ ಗೊತ್ತಿಲ್ಲದಿರೋ ಕಾರಣ ಆ ಮಾಂಸ ಏನು ಹೇಳಿದ್ರೆ ಅದಕ್ಕೆಲ್ಲ ಗುಲಾಮನಾಗಿದ್ದಾನೆ. ಬಟ್ ದೇವ್ರಿಗೇನಪ್ಪ ಅಂತಂದ್ರೆ, ಎಲ್ಲಾ ಮನುಷ್ಯರು ಹಂಗಿರೋದು ದೇವ್ರಿಗೇನು ಬೇಜಾರಿಲ್ಲ. ಆದರೆ ತಾನು ಕರೆದವರು, ತಾನು ಆರಿಸ್ಕೊಂಡವ್ರು ಹಂಗಿದ್ರೆ ಬೇಜಾರಾಗ್ತದೆ ದೇವ್ರಿಗೆ. ಲೋಕ ಎಲ್ಲ ಹಂಗಿದ್ರೆ ದೇವ್ರಿಗೆ ಬೇಜಾರಾಗಲ್ಲ. ಯಾರನ್ನ ತಾನು ಕರೀತಾರೋ, ಯಾರನ್ನ ತಾನು ಆರಿಸ್ಕೊಳ್ತಾರೋ ಅವರು ಮಾತ್ರ ಹಿಂಗಿರಬಾರ್ದು ಅಂತ ಕೊಲೊಸ್ಸೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಮಗೆ ಹೇಳ್ತಾರೆ. 1:10 ಓದಿ ಸಿಸ್ಟರ್, ಕೊಲೊಸ್ಸೆ 1:10. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು. ನೋಡಿ, ಅದೇನೆ
ನೋಡಿ. ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಬೇಕೆಂದು. ನೋಡಿ, ಎಲ್ಲಾ ವಿಧದಲ್ಲಿ ನೀವೇ ಯೋಚನೆ ಮಾಡ್ಕೊಬೇಕು. ಏನ್ ಹೇಳ್ತಾರೆ ಪೌಲ್ರು? ನೋಡ್ರಪ್ಪ ಕೊಲೊಸ್ಸೆ ಸಭೆಯವರೇ, ಎಲ್ಲ ವಿಧದಲ್ಲಿ ನೀವೇ ಯೋಚನೆ ಮಾಡ್ರಿ. ಅದ್ಯಾಕೆ ದೇವ್ರು ಬಂದ್ಬಿಟ್ಟು ಆ ಗೋಡೆ ಮೇಲೆ ಒಂದು ಕಾನೂನು, ಈ ಕಿಟಕಿಯನ್ನ ತೆರೆಯಬಾರದು, ಈ ಅಡುಗೆ ಮನೆ ಪ್ರವೇಶವಿಲ್ಲ, ಎಲ್ಲ. ಈಗ ಬೇರೆ ಕಡೆ ನಾವು ಏನೋ ಒಂದು ಹಾಲ್ಗೆ ಹೋದ್ರೆ, ಒಂದು ಬಿಲ್ಡಿಂಗ್ ಹೋದ್ರೆ, ಅಲ್ಲೆಲ್ಲ ಏನ್ ಮಾಡಿರ್ತಾರೆ, ಮುಂದೆ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ನೋ ಎಂಟ್ರಿ ಅಂತ ಹಾಕಿರ್ತಾರೆ. ಆಮೇಲೆ ಸಾಲ ಕೇಳುವಂತಿಲ್ಲ ಅಂತ ಹಾಕಿರ್ತಾರೆ. ಅದ್ಯಾಕೆ ಅವನಿಗೆ ಗೊತ್ತಾಗ್ಬಾರ್ದ? ಅದು ಕಾಮನ್ ಸೆನ್ಸ್ ಏನಾಗಬೇಕು, ತಡಿಯಪ್ಪ ಹಿಂಗೆ ಕೇಳಿ ಇಸ್ಕೊಂಡ್ರೆ ತಿರುಗಿ ನಾನು ಕೊಡೋಷ್ಟೊತ್ತಿಗೆ ಎಷ್ಟು ಕಾಲ ಆಗ್ತದೆ, ಪಾಪ ಅವನೇನು ಗತಿ ಆಗ್ತಾನೋ ಅನ್ನೋದನ್ನು ಅವ್ನಿಗೆ ಬರಬೇಕು. ಆಮೇಲೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ಬೇಕು ಅನ್ನೋದನ್ನು ಬರಬೇಕು. ಆಮೇಲೆ ಈಗ ಅಡುಗೆ ಮನೆಗೆ ಎಂಟ್ರ್ ಆಗ್ಬೇಡಿ ಅಂತ ಹೇಳಿರ್ತಾರಲ್ಲಿ, ಆದ್ರೆ ಇವ್ರು ಏನು ಮಾಡ್ತಾ ಇರ್ತಾರೆ ನೋಡಿ. ಹಾಕಿದ್ರೂ ಹೋಗೋ ಮನುಷ್ಯನಿಗೆ ಹಾಕದೇ ಇದ್ರೆ ಏನು ಗತಿ? ವರ್ದಿ ಆಫ್ ದ ಲಾರ್ಡ್. ಕರ್ತನಿಗೆ ನೀವೇನಾಗ್ರಿ ಯೋಗ್ಯರಾಗ್ರಿ. ಈಗ ಕರ್ತನು ಕುತ್ಕೊಂಡು 24 ಗಂಟೆ ಹೇಳ್ಕೊಂಡು ಇರೋಕ್ಕಾಗ್ತದ್ರ? ಮೊಣಕಲ್ಲಿ ಇಷ್ಟೊತ್ತೇ ಯಾಕ್ರಪ್ಪ, ಕಣ್ಣು ಇಷ್ಟೊತ್ತೇ ಮುಚ್ಕೊಂಡಿರ್ಬೇಕು ನೀವು, ಇಷ್ಟೊತ್ತೇ ಆರಾಧನೆ ಮಾಡ್ಬೇಕು ನೀವು, ಹಾಡುಗಳು ಇಷ್ಟೇ ಆಡ್ರಪ್ಪ ಕರೆಕ್ಟಾಗಿ ಎಲ್ಲ ಹೇಳ್ಕೊಂಡಿರೋಕ್ಕಾಗ್ತದೆ? ಅವ್ರು ಬಂದ್ಬಿಟ್ಟು ಹಿಂಗೆ ಹೇಳಿದ್ರೆ ಏನು ಗತಿ ಆಗುತ್ತೆ? ನಮ್ಮ ಯೋಹಾನ್ರು ಬರೀತಾರೆ, ಅವ್ರು ಮಾಡಿದೆಲ್ಲ ನಾವು ಬರೆದು ಬಿಟ್ರೆ ಈ ಲೋಕ ಎಲ್ಲ ಬುಕ್ಸ್ಗೆ ಜಾಗ ಇರಲ್ಲ. ನೀನೆಲ್ಲಿ ಸಾಯ್ತೀಯ? ಬುಕ್ಸ್ಗೆ ಜಾಗ ಇರಲ್ಲ ಈ ಲೋಕ ಎಲ್ಲ, ಭೂಮಿ ಎಲ್ಲ ನೀನೆಲ್ಲಿ ಇರ್ತೀಯ? ಹಂಗಾದ್ರೆ ಎಲ್ಲ ಬರೆಯಂಗಿಲ್ಲ. ನಿನ್ನೊಳಗೇನೆ ಒಂದು ಕರ್ತನ ಮನಸ್ಸನ್ನ ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಹಂಗೆ ಕಂಟಿನ್ಯೂ ಮಾಡಿ ಆದ್ರೆ ಹೇಳ್ತಾರೆ ನೋಡಿ. ಸಕಲ ಸತ್ಕಾರ್ಯವೆಂಬ ಫಲಕವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿ ಆಗ್ಬೇಕಂತೆ ನೋಡಿ. ದೇವರ ಜ್ಞಾನದಿಂದ ಏನಾಗ್ಬೇಕಂತೆ? ಅಭಿವೃದ್ಧಿ ಆಗ್ಬೇಕು. ಆಮೇಲೆ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗಬೇಕೆಂದು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವರಾಗಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ನೋಡ್ರಿ ಏನ್ ಬೇಡ್ಕೊಂತಾರೆ ಇವರು. ಇದೆಲ್ಲ ಕಟ್ಟಳೆಯಾಗಿ ಕೊಡ್ತಾ ಇಲ್ಲ ಅವರು. ನೀವ್ ಹಿಂಗ್ ಇರ್ಬೇಕು ಅಂತ ಪ್ರಾರ್ಥನೆ ಮಾಡ್ಬಿಡ್ತೀನಿ, ನೀವ್ ಹಿಂಗ್ ನಡ್ಕೊಬೇಕಂತ ನಾನು ಪ್ರಾರ್ಥನೆ ಮಾಡ್ಬಿಡ್ತೀನಿ. ಇವರು ಧರ್ಮಶಾಸ್ತ್ರ ತರ ಕೊಡ್ಬೋದಲ್ರ, ನೀವ್ ಹಿಂಗೆ ಇರ್ಬೇಕು, ನೀವ್ ಹಿಂಗೆ ಇರ್ಬೇಕು. ಇಲ್ಲ, ಸಹೋದರರ ಮೇಲೆ ಗುಲಾಮ್ಗಿರಿ ಮಾಡೋದು ಸರಿ ಬರಲ್ಲ. ಸಹೋದರರಿಗೆ ನಾವ್ ಏನ್ ಮಾಡ್ಬೇಕು, ಎಚ್ಚರಿಸ್ಕೊಳ್ಬೇಕು, ಪ್ರಾರ್ಥನೆ ಮಾಡ್ಬೋದು ನಾವು ದೇವ್ರಿಗೆ. ದೇವ್ರೆ, ನಮ್ಮ ಸಹೋದರರು ಈ ತರ ಕ್ರಮ ಇಲ್ಲದೆ ನಡೀತಾ ಇದೆ ದೇವ್ರೆ, ಅವ್ರ ಕ್ರಮದಲ್ಲಿ ಬರಲಿ ದೇವ್ರೆ. ದೇವ್ರೆ, ನಮ್ಮ ಸಹೋದರಗಳಿಗೆ ತಾಳ್ಮೆ ಕಮ್ಮಿ ಇದೆ ದೇವ್ರೆ, ಆ ತಾಳ್ಮೆನ ಕೊಟ್ರಿ ದೇವ್ರೆ. ಅಥವಾ ಒಬ್ಬನಿಗೆ ಈ ಇದರಲ್ಲೆಲ್ಲ ಬರೋದಕ್ಕೆ ಮನಸ್ಸೇ ಇಲ್ಲ ದೇವ್ರೆ, ಅವನಿಗೆ ಮನಸ್ಸನ್ನ ನೂತನ ಮನಸ್ಸು ಏನು ಮಾಡ್ರಿ ಕೊಟ್ರಿ ದೇವ್ರೆ. ನೂತನ ಮನಸ್ಸು ಬಂದೇ ಇಲ್ಲ ಅವನಿಗೆ. ಈಗ ಅಂಥವ್ನು ಏನು ಮಾಡೋದು? ಏನು ಮಾಡೋದು? ನೂತನ ಮನಸ್ಸು ಬಂದೇ ಇಲ್ಲ, ಅವನು ಮೊಂಡನಾಗೆ ಇದ್ದಾನೆ ಅಂತ ಇಟ್ಕೊಂಬಿಡೋಣ. ಏನು ಮಾಡೋದು ಅಂತವನ್ನ? ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಹಂಗಾದ್ರೆ ಈ ತಿಳುವಳಿಕೆಗಳನ್ನು ಪಡ್ಕೊಳ್ಳದೆ ಇರೋಂಥದ್ದು ನಮ್ಮದು ಮೊದಲನೇ ಪಾಪ ಆಗ್ಬಿಡ್ತದೆ. ಈ ತಿಳುವಳಿಕೆನೇ ನಮಗೆ ಧರ್ಮಶಾಸ್ತ್ರ. ಕ್ರೈಸ್ತರಿಗೆ ಧರ್ಮಶಾಸ್ತ್ರಗಳು ಅಂತ ದೇವರ ಆಜ್ಞೆಗಳು ಬರ್ದುಕೊಟ್ಟಿಲ್ಲ ನಮಗೆ. ನೋಡಿ, ಇಸ್ರೇಲ್ರಿಗೆ ಏನು ಮಾಡ್ತಾರೆ, ಪಸ್ಕಾ ಹಬ್ಬದಿಂದನೇ ಶುರು ಮಾಡ್ಕೊತಾರೆ ಕಾನೂನು. ಇನ್ನ ದೇಶದೊಳಗಡೆ ಬಂದಿಲ್ಲ. ದೇಶದೊಳಗೆ ಬಂದ್ಮೇಲೆ ತಾನೇ ಕಾನೂನು ಕೊಡಬೇಕು. ಎಲ್ರಿಗೂ ಬರ್ಬೇಕದು. ಇನ್ನು ದೇಶ ಇನ್ನೂ ಇವ್ರು ಇಲ್ಲಿ ಬಿಟ್ಟು ಅಲ್ಲಿ ಹೋಗೋಕ್ಕೆ 46 ವರ್ಷಗಳಾಗ್ತದೆ. ಎಷ್ಟು? 46 ವರ್ಷಗಳಾಗ್ತದೆ. ಎಲ್ಲ ಲ್ಯಾಂಡ್ ಇವ್ರಿಗೆ ಬಂದು ರೆವಿನ್ಯೂ ಇವನ ಹೆಸರಿಗೆ ಬಂದ್ಬಿಟ್ಟು ನನ್ನ ಹೆಸರಿಗೆ ಖಾತಾ ಬಂತು ಅನ್ನಕ್ಕೆ ಎಷ್ಟು ವರ್ಷ? 46 ವರ್ಷ ಆಗ್ತದೆ. 40 ವರ್ಷ ಅವ್ರ ಪ್ರಯಾಣ, 6 ವರ್ಷ ದೇಶನ ಹಂಚ್ಕೊಳ್ಳೋದು. ಹಂಗಾರೆ ಇವ್ರಿಗೆ ಖಾತಾ ಬರೋದಕ್ಕೆ ಎಷ್ಟಾಯ್ತು ರೀ? 46 ವರ್ಷ ಆಯ್ತು. 46 ವರ್ಷದ ಹಿಂದೆನೇ ಇವರಿಗೆ ಕಾನೂನನ್ನು ಕೊಟ್ಟಿರ್ತಾರೆ ದೇವರು. ನೀನು ಹಿಂಗೆ ಇರಬೇಕು, ನಿನ್ನ ದೇವ್ರು ಹಿಂಗೆ ಇರ್ಕೊಬೇಕು, ನೀನು ನಿನ್ನ ಪಕ್ಕದ ಮನೆದು ಹಿಂಗೆ ಆಸೆ ಪಡಂಗಿಲ್ಲ. ಅವ್ನ ಲ್ಯಾಂಡ್ ಅವನು ಕೊಟ್ಟಿರ್ತೀನಿ, ನಿನ್ನ ಲ್ಯಾಂಡ್ ನೀನು ಕೊಟ್ಟಿರ್ತೀನಿ. ಒಂದು ಇಂಚೆ ಸ್ಲೋ ಕಲ್ಲು ಲಾಸ್ಟ್ ಕಾಲ ಹಾಕಂಗಿಲ್ಲ, ಬರ್ದು ಕೊಟ್ಬಿಡೋದು ಅಲ್ವರಾ? ಫಸ್ಟ್ ರಿಜಿಸ್ಟ್ರೇಷನ್ ಅದ. ಸೊ ಇದೆಲ್ಲ ದೇವ್ರು ಏನು ಮಾಡಿದ್ರು, ನ್ಯಾಯವಾಗಿ ಹಿಂಗೆಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 46 ವರ್ಷ ಟೈಮ್ ತೊಗೊಂಬಾರ್ದು. ಹಂಗಾದ್ರೆ ಇವ್ರಿಗೆ ಈ ತಿಳುವಳಿಕೆ ಮುಂಚೆನೇ ಬಂದಿದ್ರೆ 40 ವರ್ಷನೂ ಕಟ್ ಮಾಡೋಕ್ಕಿದೆ. ಇವರು 6 ವರ್ಷದಲ್ಲೇ ಮುಗಿಸಿರೋರು. ಯಾಕೆ ಲಾಂಗ್ ಆಗಿದ್ದು? ಈ ಸಮುದ್ರದಿಂದ ಆಚೆಗೆ ಬಂದಿದ್ದ ತಕ್ಷಣನೇ ಇವ್ರದ್ದು ರಾಮಾಯಣನ ಶುರು ಹಚ್ಕೊಂಡಿದ್ದಕ್ಕೆ. ಏನು ಗುಣ್ಗುಟ್ಟೋದು, ಬೇಜಾರು ಮಾಡ್ಕೊಳ್ಳೋದು, ಒಬ್ಬನ ಇನ್ನೊಬ್ಬನ ಅಡ್ಜಸ್ಟ್ ಮಾಡ್ಕೊಳ್ಳದೆ ಇರೋದು. ಅವ್ನು ನೋಡಿದ್ರೆ ಇವನ್ ಸೈಜ್ ಅಲ್ಲ, ಇವ್ನು ನೋಡಿದ್ರೆ ಅವನ ಸೈಜ್ ಅಲ್ಲ, ಒಬ್ಬರನ್ನೊಬ್ರು ಹೊಟ್ಟೆ ಕಿಚ್ಚು ಎಲ್ಲರೂ ಬಂದು ಮೋಶ ಮುಂದೆ ಕ್ಯೂನಲ್ಲಿ ನಿಂತ್ಕೊಂಡ್ಬಿಡೋದು, ಕೇಸುಗಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು. ಇದನ್ನೇ ಯೇಸು ಹೇಳ್ಕೊಟ್ಟಿದ್ದು. ವಿಮೋಚನ ಕಾಂಡ 15 ವಾಕ್ಯ 25 ಮತ್ತು 26.
ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ಮಾಡಿ ಅವರನ್ನು ಪರೀಕ್ಷಿಸಿದನು. ಯೆಹೋವನು ಅವರಿಗೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಐಗುಪ್ತ್ಯರಿಗೆ ಉಂಟುಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು, ನಿಮ್ಮನ್ನು ಗುಣಪಡಿಸುವವನೂ ಆಗಿದ್ದೇನೆ ಎಂದನು. ಮಾತನ್ನು ಶ್ರದ್ಧೆಯಿಂದ ಕೇಳಿ. ನೋಡಿ, ಫಸ್ಟ್ ಪಾಯಿಂಟ್ ಏನು? ಶ್ರದ್ಧೆ. ಆತನ ಮಾತನ್ನ ಶ್ರದ್ಧೆಯಿಂದ ಏನ್ ಮಾಡ್ಬೇಕಂತ ಕೇಳಿ. ಕೇಳಿಸ್ಕೊಳ್ಬೇಕು. ಹಂಗಾರೆ ಶ್ರದ್ಧೆ ಅನ್ನೋದು ಭಯಭಕ್ತಿಯಿಂದ ಭಯಭಕ್ತಿಯಿಂದ ಅಂದ್ರೆ ಪಾಠ ಎಲ್ಲ ಆದ್ಮೇಲೆ ತಿರ್ಗಾ ಕೇಳಿದ್ರೆ ಉತ್ತರ ಹೇಳ್ಬೇಕು. ಪಟ್ಟನ್ ತಿರ್ಗಾ ಮೋದಿ ಹತ್ರ ಹೋಗ್ಬಾರ್ದು. ಶ್ರದ್ಧೆ ಅನ್ನೋದು ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಭಯಭಕ್ತಿ. ಅದೇ ಅದಕ್ಕೆ ನಾನು ಇನ್ನೂ ಬಿಡಿಸಿ ಹೇಳ್ತಾ ಇದ್ದೀನಿ ನಿಮ್ಗೆ. ನೀವು ಶ್ರದ್ಧೆಯಿಂದ ಇದ್ರೆ ಏನಾಗುತ್ತೆ ಗೊತ್ತಾ? ಉತ್ತರ ಅಲ್ಲಿ ಬಂದ್ಬಿಡ್ತಿತ್ತು. ಪಾಠ ಮುಗಿದ ಮೇಲೆ ನೀವೊಂದು ಟೀ ಕೊಡುವಾಗ, ಬ್ರದರ್ ಆ ಪಾಠದಲ್ಲಿ ಆ ವಿಷಯ ಏನ್ ಬಂತ ಹೇಳಿ ಅಂತಂದ್ರೆ, ಅದು ಹೇಳ್ಬೇಕಿತ್ತು, ಅದು ಮೋದಿ ಅವ್ರ ಮೀಟಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅನ್ಬಾರ್ದು. ಹಂಗಾದ್ರೆ ಮೀಟಿಂಗ್ ಒಳಗಡೆ ನೀವು ಪಾಠ ಕೇಳುವಾಗ ಕಿವಿಗಳು ಎಲ್ಲ ಪದಗಳಿಗೂ ಏನಾಗಿರ್ಬೇಕು? ಅಲರ್ಟಾಗಿರ್ಬೇಕು. ಹಂಗ ಅಲರ್ಟಾಗಿ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಮುಖ್ಯವಾಗಿ 2 ಕಾರಣಗಳು. ಒಂದು, ಮೊದಲು ಹೃದಯದಲ್ಲಿ ಆಸೆ ಇಲ್ಲದೆ ಹೋಗೋದು. ದೇವರೇ, ನನಗೆ ಪರಲೋಕನೂ ಬೇಡ, ನನಗೆ ಭೂಲೋಕನೂ ಬೇಡ, ನನಗೆ ಟೋಟಲಿ ಜೀವನನೇ ಬೇಡ, ನೀನೇನೋ ಒಂದು ಮಾಡ್ತಾ ಇದೀಯ ಅಂತ ಗುಂಪಲ್ಲಿ ಗೋವಿಂದ ಅಂತ ಕೂತ್ಕೊಂಡಿದ್ದೀನಿ ಅಂತ ಕೂತ್ಕೊಂಡ್ಬಿಟ್ರೆ ತಪ್ಪು. ಕನ್ನಡದಲ್ಲಿ ಅದೇ ವಚನ ಏನ್ ಹೇಳ್ತಾರೆ ಅಂತಂದ್ರೆ, ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆಮೇಲೆ 2ನೇದೇನಂದ್ರೆ ಆತನ ದೃಷ್ಟಿಗೆ ಸರಿ ಬೀಳುವುದನ್ನ ಮಾಡಿ. ನೋಡಿ, 2 ಪಾಯಿಂಟ್ಸ್. ಫಸ್ಟ್ ಶ್ರದ್ಧೆಯಿಂದ ಕೇಳೋದು, ಸೆಕೆಂಡ್ ಆತನ ದೃಷ್ಟಿಗೆ ಸರಿ ಬೀಳೋದನ್ನ ಮಾಡೋದು, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, 3ನೇದೇನು ಆಜ್ಞೆಗಳಿಗೆ ವಿಧೇಯರಾಗೋದು. ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ 4 ಭಾಗಗಳಾಯ್ತು. ಹಂಗಾದ್ರೆ ದೇವ್ರ ಕಾನೂನು ಎಷ್ಟು ಭಾಗಗಳು? 4 ಡಿವಿಷನ್ಸ್ ಆಯ್ತು. ನೋಡಿ, ಯಾಕೆ ಈ ತರ ನಾನು ಡಿವಿಷನ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ದೇಶದ ಇಡೀ ದೇಶಗಳ ಕಾನೂನು ಇಲ್ಲಿಂದನೇ ಶುರು ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಸೊ ಇವ್ರು ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ರೆ, ಇವರಿಗೆ ಏನೇನ್ ಕಾನೂನುಗಳನ್ನ ಕೊಡಬೇಕು ಅಂತ ದೇವ್ರು ಕೊಟ್ಕೊಂಡು ಬಂದ್ರು. ಇದಕ್ಕೇನು ಹೇಳ್ತೀವಿ ಅಂತಂದ್ರೆ 4 ವಿಧವಾದ ಕಾನೂನುಗಳು. ಒಬ್ಬ ವ್ಯಕ್ತಿ ಹೆಂಗ್ ನಡ್ಕೊಬೇಕು, ಇನ್ನೊಬ್ಬನಿಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ. ಮತ್ತೊಬ್ಬನಿಗೆ ಯಾವುದೇ ರೀತಿ ತೊಂದರೆ ಕೊಟ್ರೆ ಅವನು ನ್ಯಾಯನ ಕೇಳಬಹುದು ನ್ಯಾಯಾಲಯದಲ್ಲಿ. ಸಾಮಾಜಿಕ ಒಂದು ನ್ಯಾಯಾಲಯ ಅಂತ ಒಂದು ಇರ್ತದೆ, ಅಲ್ಲಿ ಬಂದ್ಬಿಟ್ಟು ನನಗೆ ನನ್ನ ಸಮಯಕ್ಕೆ ಅವನು ತೊಂದರೆ ಕೊಟ್ಟ ಅಂತ ಕೇಳ್ಬೋದು. ಉದಾಹರಣೆಗೆ ಈ ಸುವಾರ್ತೆ ಹೇಳಂತ ಕೆಲಸನೇ ಅಂತ ಇಟ್ಕೊಳ್ಳಿ, ಅಮೆರಿಕದಲ್ಲೋ ಯುರೋಪಿಯನ್ ಕಂಟ್ರಿಗಳಲ್ಲಿ ಹೋಗಿ ಎಲ್ಲ ಕ್ರಿಶ್ಚಿಯನ್ ಕಂಟ್ರಿ ಇದು ಹೇಳ್ಬಿಡೋಣ ಅಂತ ಬೈ ಫೋರ್ಸ್ ಆಗಿ ಹೇಳಕ್ ಹೋದ್ರು ಅವ್ರು ನಮ್ಮ ಮೇಲೆ ಕೇಸ್ ಹಾಕಿ ಜೈಲ್ಗೆ ಹಾಕ್ತಾರೆ. ಯಾಕಂದ್ರೆ ನಾನು 1 ಗಂಟೆ ಸಮಯ ನಂದು ಇವನು ಟೈಮ್ ವೇಸ್ಟ್ ಮಾಡ್ಬಿಟ್ಟ, ನನ್ ಕೇಳೋಕೆ ಇಂಟ್ರೆಸ್ಟ್ ಇರಲಿಲ್ಲ, ಅಂಡ್ ಮೋರ್ ಓವರ್ ನನಗೆ ಬೇರೆ ಕೆಲಸ ಇತ್ತು, ಆ ಕೆಲಸಕ್ಕೂ ತೊಂದರೆ ಆಯ್ತು. ನೀನು ಯೇಸು ಸ್ವಾಮಿ ಬಗ್ಗೆ ಕಾಣೋ ಹೇಳಿದ್ದೀನಿ, ನೀನು ಯೇಸು ಬಗ್ಗೆ ಹೇಳ್ತೀಯಾ, ದೇವ್ರ ಬಗ್ಗೆ ಹೇಳ್ತೀಯಾ, ನನ್ನ ಸಾಯ ಬಗ್ಗೆ ಹೇಳ್ತೀಯಾ, ಅದು ನನಗಲ್ಲ. ನನ್ನ ಅನುಮತಿ ಇಲ್ಲದೆ ನನ್ನ ಸಮಯವನ್ನ ನೀನೇನ್ ಮಾಡಿದೆ? ವ್ಯರ್ಥ ಮಾಡಿದೆ ಅಷ್ಟೇ. ಸೊ ಹಂಗಾರೆ ನನ್ನ ಟೈಮ್ ತಗೊಬೇಕಾದ್ರೆ ನೀನ್ ಮೊದಲೇನ್ ಮಾಡ್ಬೇಕು? ಪರ್ಮಿಷನ್ ಕೇಳಬೇಕು. ನನ್ನ ಇಷ್ಟಗಳನ್ನ ನೀನು ಕೇಳಬೇಕು. ಸರ್, ನಿಮ್ಮ ಹತ್ರ ಅರ್ಧ ಗಂಟೆ ಮಾತಾಡಬೇಕು, ನಿಮ್ಗೆ ಅನುಮತಿ ಕೊಡ್ತೀರಾ? ಕೇಳ್ಬಿಟ್ಟು ಮಾತಾಡಬೇಕು. ಆ ಥರ ಇಲ್ಲದೆ ಇದ್ರೆ ಮುಂದುವರಿದ ದೇಶಗಳು, ಡೆವಲಪ್ಡ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ, ಆ ಎಲ್ಲ ದೇಶಗಳಲ್ಲೂ ಜೈಲಿಗೆ ಹಾಕ್ತಾರೆ, ಕೊಡ್ಬೇಕಾಗ್ತದೆ, ಅಥವಾ ಅವ್ರ ಸಮಯ ಹಾನಿ ಕಟ್ಕೊಡ್ಬೇಕಾಗ್ತದೆ. ನಾವು ನೋಡಿ ಕಾನೂನು ಎಷ್ಟು ಕರೆಕ್ಟ್ ಆಗಿದೆ ನೋಡಿ. ಹೆಂಗ್ ಬಂತು ಇಷ್ಟು ಕರೆಕ್ಟ್ ಆಗಿ ಅಂದ್ರೆ, ಇಲ್ಲಿಂದ ಶುರುವಾಗಿದ್ದದು. ಆತನ ದೃಷ್ಟಿಗೆ ಸರಿಯಾಗಿರೋದು ಏನಂತ ನೀವು ಯೋಚನೆ ಮಾಡೋದಕ್ಕೆ ಅಲ್ಲೇ ಜವಾಬ್ದಾರಿ ತಗೊಳ್ಬೇಕು. ಸೊ 4 ಕಾನೂನುಗಳು ನೋಡಿ, ಅಲ್ಲಿ ಏನ್ ಹೇಳ್ತಾರೆ? ಆತನ ಮಾತನ್ನ ಶ್ರದ್ಧೆಯಿಂದ ಕೇಳೋದು, ಆತನ ದೃಷ್ಟಿಗೆ ಸರಿಯಾಗಿರೋದನ್ನ ಮಾಡೋದು, ಆತನ ಆಜ್ಞೆಗಳಿಗೆ ವಿಧೇಯರಾಗೋದು, ಆತನ ಕಟ್ಟಳೆಗಳನ್ನ ಅನುಸರಿಸೋದು. ಇದಿಷ್ಟು ಮಾಡ್ಬಿಟ್ರೆ ನಿಮಗೆ ಕಾಯಿಲೆ ಬರಲ್ಲ. ಇವಾಗ ತಾನೇ ಮಾರ ಗೀರ ಅಂತ ಏನೇನೋ ಕಾಯಿಲೆ ಬಂತು ನಿಮಗೆ, ನೀರು ಕುಡಿದು ಪ್ರಾಬ್ಲಮ್ ಆಯ್ತು. ಸೊ ಈ ನೀರು ಕುಡಿದು ನಿಮ್ಗೆ ಆಗ್ತಾ ಇರೋ ಪ್ರಾಬ್ಲಮ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ. ಮೆಡಿಸಿನ್ ಅಲ್ಲೇ ಪಕ್ಕದಲ್ಲೇ ಇಟ್ಟಿದ್ನಲ್ಲ ಒಂದು ಗಿಡದಲ್ಲಿ, ನೀವು ಕೇಳಿದ್ರೆ ಏನ್ ಮಾಡ್ತಿದ್ದೆ ನಾನು? ಆ ಗಿಡ ನಾವು ತಗೊಂಡು ಬಂದ್ಲೋ ನೀರಲ್ಲಿ ಮಿಕ್ಸ್ ಮಾಡೋ ಅಂತ ಹೇಳ್ತಿದ್ದೆ ನಾನು. ಹಂಗಾದ್ರೆ ಮೆಡಿಸಿನ್ನು ಅಲ್ಲೇ ಇದೆ, ಪ್ರಾಬ್ಲಮ್ಮು ಅಲ್ಲೇ ಇದೆ. ನನ್ನ ಕೇಳೋದು ಬಿಟ್ಬಿಟ್ಟು ನೀವು ನಿಮಗೆ ನೀರಿಲ್ದೆ ಹೋದ್ರೆ ನೀವು ಹೋಗಿ ಮೋಷನ್ ಕೇಳೋದು, ಮೋಷಕ್ಕೆ ಕೋಪ ಬಂದ್ಬಿಟ್ರೆ ಅವ್ನು ಬಂದು ಬಂಡೆ ನೆತ್ಕೊಂಡು ದಬಾರ್ ಅಂತ ಹೊಡೆಯೋದು, ಇದೇನಿದು? ಇದಲ್ಲ. ಇದು ಬಿಹೇವಿಯರಲ್ ಕರೆಕ್ಷನ್ ಬರಬೇಕು, ನಮ್ಮ ನಡಾವಳಿಕೆಯ ಮಾರ್ಪಾಟು ಬರಬೇಕು, ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತೇಳಿ. ಸೊ ಹಂಗಾದ್ರೆ ಆಜ್ಞೆಗಳನ್ನ, ಧರ್ಮಶಾಸ್ತ್ರವನ್ನ ಇದಕ್ಕಂತಾನೆ ಕೊಟ್ಟಿರೋದು, ಬೇರೆ ಏನು ಉದ್ದೇಶ ಇಲ್ಲ. ಇಲ್ಲಾಂದ್ರೆ ದೇವರು ಧರ್ಮಶಾಸ್ತ್ರ ಕೆಳಗಡೆ ಗುಲಾಮರಾಗಿ ನಡೆಸೋದಕ್ಕೆ ಇಷ್ಟನೇ ಇಲ್ಲ. ಈ 4 ಪುನಃ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಒಬ್ಬ ಭಕ್ತ ಅವ್ರ ಮಗನಿಗೆ ಹೇಳ್ಕೊಡ್ತಾರೆ. ಅವ್ರು ಇಡೀ ಭೂಲೋಕದಲ್ಲೇ ದೊಡ್ಡ ಜ್ಞಾನಿ. ಯಾರೋ? ಡೇವಿಡ್ ಸೊಲೊಮನ್.
ಸೊಲೊಮೋನ ಅಷ್ಟೊಂದು ದೊಡ್ಡ ಜ್ಞಾನಿ ಹೇಗಾಗ್ಬಿಟ್ರು ಅಂತಂದ್ರೆ ಅವ್ರ ಅಪ್ಪ ಹೇಳ್ಕೊಡ್ತಾರೆ ನೋಡಿ, ಅವ್ರಿಗೆ 1 ಅರಸುಗಳು 2:3 ಓದಿ ಈ ಧರ್ಮಶಾಸ್ತ್ರ ಇಲ್ಲಿಂದ ಶುರು ಮಾಡ್ಕೊಳ್ಳೋದನ್ನ ನಮ್ಮ ದಾವೀದನ ಕಾಲದವರೆಗೂ ಅರ್ಥ ಮಾಡ್ಕೊಂಡಿರೋ ದಾವೀದನು ತನ್ನ ಮಗನಿಗೆ ಹೇಳ್ಕೊಡ್ತಾನೆ ಈ ಕಾನೂನನ್ನು. And keep the charge of the ಇದು ಬಹಳ ಶ್ರದ್ಧೆಯಿಂದ ಕೇಳ್ಕೊಬೇಕು, ಒಬ್ರು ಮಿಸ್ ಆಗ್ಬಾರ್ದು. ಕಾರಣ ಇದು ತುಂಬಾ ಅವಶ್ಯಕ ನಿಮಗೆ. ನೀವು ನಾಳೆ ಕೋರ್ಟಲ್ಲಿ ನಿಂತ್ಕೊಂಡ್ರು ಬೇಕಾದ್ರೆ ಇದನ್ನ ಮಾತಾಡುವಾಗ ನಿಮಗೆ ಇಲ್ಲಿಂದನೇ ಲಾ ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗೋಕೆ ಹೋಗ್ತದೆ. 1 ಅರಸುಗಳು 2 ಅಧ್ಯಾಯ 3 ವಚನ. ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೆಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ. ಆಯ್ತು, ಇಂಗ್ಲಿಷಲ್ಲಿ ಓದಿ ಬೆದರದು. And keep the charge of the Lord thy God. ನೋಡಿ, ಫಸ್ಟ್ ಚಾರ್ಜ್ ಏನಂತೆ, ಒಂದು ಚಾರ್ಜ್ ಕೊಡ್ತಾ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇಟ್ಬಿಟ್ರು, ಭಾರ. ಏನದು ಭಾರ? Thy God. Walk in his way. ವಾಕ್ ಇನ್ ಹೀಸ್ ವೇಸ್. ಹಂಗಾದ್ರೆ ತುಂಬಾ ದಾರಿಗಳಿದಾವೆ ಆತನ್ಗೆ. ಏನಿದಾವೆ? ದಾರಿಗಳಿದಾವಂತೆ. ಆ ದಾರಿಗಳನ್ನ ಈಗ ನೆಕ್ಸ್ಟ್ ಹೇಳಕ್ ಹೋಗ್ತಾರೆ. To keep his statutes. ಸ್ಟ್ಯಾಚ್ಯೂಟ್. ಫಸ್ಟ್ ಆತನು ಎಲ್ಲೆಲ್ಲಿ ಒಂದು ಸಾಕ್ಷಿಗಳಿದು, ಇದೊಂದು ಸಾಕ್ಷಿ, ಇದು ಉದಾಹರಣೆ, ಇದು ಜವಾಬ್ದಾರಿ ಅಂತ ಹೇಳ್ತಾನೋ ಅದನ್ನೆಲ್ಲ ಕೈಕೊಳ್ಬೇಕು. And his commandments. ಅಂಡ್ His commandments. ಕಮಾಂಡ್ಮೆಂಟ್ಸ್, ಆಜ್ಞೆ ಅಂತ ಬಂದ್ಬಿಟ್ರೆ ಅದು ದೇವರಿಂದ ಬರೋಂಥದ್ದು. ಸ್ಟ್ಯಾಚ್ಯೂಟ್ ಅಂತ ಬಂದ್ಬಿಡುವಾಗ ಎಲ್ಲ ಅನುಕೂಲ ಆಗುತ್ತೋ ಅದಕ್ಕೆ ಮಾಡ್ತಾರೆ, ಬಟ್ ಆಜ್ಞೆ ಅನ್ನೋದು ದೇವರಿಂದ ಬಂದ್ಬಿಡುದು. ಆಮೇಲೆ And his judgments. ಜಡ್ಜ್ಮೆಂಟ್ಸ್ ಅಂತಂದ್ರೆ ಆತನು ವ್ಯತ್ಯಾಸಗಳನ್ನ, ನ್ಯಾಯ ನಿರ್ಣಯಗಳನ್ನ ಏನ್ ಮಾಡಿದ್ರೆ ಅದಕ್ಕೆ ಎಲ್ಲ ಏನ್ ಮಾಡ್ಬೇಕು? ತಲೆ ತೂಗ್ಬಿಡ್ಬೇಕು. ಈಗ ಉದಾಹರಣೆಗೆ ನಮ್ಮ ಆರೋನ್ ಕರೀತಾರೆ, ಆರೋನ್ ಆಯ್ತಪ್ಪ ಇನ್ನೇನ್ ಕಾನೂನ್ಗೆ ಹೋಗ್ಬೇಕು, ನೀನ್ ಇವತ್ತು ಪ್ರಾಣ ಬಿಡ್ಬೇಕು ಕಣಯ್ಯ ಅಂತಾರೆ. ಜಡ್ಜ್ಮೆಂಟ್ ನೋಡಿ, ತೀರ್ಮಾನ, ನ್ಯಾಯ ನಿರ್ಣಯ ದೇವ್ರದೇನೋ, ಇವತ್ತೇ ನೀನೇನ್ ಮಾಡ್ಬೇಕು? ಸಾಯ್ಬೇಕು. ಇಲ್ಲ ದೇವ್ರೆ ಅಂತ ನಾವು ಇಜ್ಕಿನ್ ತರ 15 ವರ್ಷ ನೀನ್ ಸೇರ್ಸ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಬರಲ್ಲ. ಅವ್ರ ಪಾಪ ಏನೋ ಬೇಡ್ಕೊಂಡ್ರು ಅಂತ ಹೇಳ್ಬಿಟ್ಟು ದೇವ್ರು ಒಬ್ಬರಿಗೆ ಬಿಟ್ಬಿಟ್ರೆ ಅಷ್ಟೇನೆ. ಅವ್ರು ನೋಡ್ಕೊಂಡ್ರೆ ಎಲ್ಲರೂ ತಿರ್ಗಾ ಪ್ರಾರ್ಥನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಎಲ್ರದ್ದು ಡೇಟ್ ಏನಾಗ್ತದೆ? ಪೋಸ್ಟ್ಪೋನ್ ಆಗ್ತಾ ಹೋಗ್ತದೆ. ಸೊ ಹಂಗೆ ಮಾಡಕ್ ಬರಲ್ಲ, ನಿಂತೋಗ್ಬಿಡ್ತದೆ. And his testimonies. ಟೆಸ್ಟಿಮನೀಸ್ ನೋಡಿ, ಟೆಸ್ಟಿಮನೀಸ್, ಸ್ಟ್ಯಾಚ್ಯೂಟ್ಸ್, ಕಮಾಂಡ್ಮೆಂಟ್ಸ್ ಅಂಡ್ ಜಡ್ಜ್ಮೆಂಟ್ಸ್, 4 ಭಾಗಗಳು ಬಂತು. ಅಲ್ಲೂ ಕರೆಕ್ಟಾಗಿ 4 ಭಾಗಗಳು ಬಂದ್ವಲ್ವಾ? 26ನೇ ವಚನ, ಅಲ್ಲೂ 4 ಭಾಗಗಳು ಬಂದ್ವು. ಈ 4 ದಾವೀದನು ತನ್ನ ಮಗನಿಗೆ ಹೇಳ್ಕೊಟ್ಟಿದ್ದಕ್ಕೆ ಆತನ ಸಾಮ್ರಾಜ್ಯ ಪ್ರಪಂಚದಲ್ಲಿ ಅದ್ಭುತವಾದ ರಾಜ್ಯ. ಯಾರ್ದು? ಸಾಲೋಮನ್. ಸಾಲೋಮೋನನ ರಾಜ್ಯದಲ್ಲಿದ್ದಂಥ ಕಾನೂನನ್ನ ಪರಿಶೀಲನೆ ಮಾಡೋದಕ್ಕೆ ಒಬ್ಬ ಶೆಬಾ ದೇಶದ ರಾಣಿ ಬಂದು ಕೇಳ್ತಾಳೆ ಪ್ರಶ್ನೆಗಳು, ಎಲ್ಲಕ್ಕೂ ಪಟಾಪಟ ಅಂತ ಏನ್ ಮಾಡ್ತಾರೆ, ಅಷ್ಟೊಂದು ಉತ್ತರ ಕೊಡೋ ಸಾಮರ್ಥ್ಯ ಇವ್ರಿಗೆ ಹೆಂಗ್ ಬಂತು? 119ನೇ ಅಧ್ಯಾಯ ಕೀರ್ತನೆ. ಒಬ್ಬ ಮನುಷ್ಯ ಬೇರೆ ಜನಗಳಿಗಿಂತ, ತನ್ನ ಬೋಧಕರುಗಳಿಗಿಂತ, ತನ್ನ ರಾಜರುಗಳಿಗಿಂತ, ಜಡ್ಜಸ್ಗಿಂತ, ಅಡ್ವೊಕೇಟ್ಸ್ಗಿಂತ ಜ್ಞಾನಿ ಆಗ್ಬೇಕಂದ್ರೆ ಅವನೇನ್ ಮಾಡ್ಬೇಕು? ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು. ನೋಡಿ ಹೆಂಗಂತೆ ವಿವೇಕಿಯಾಗಿದ್ದ. ನಿನ್ನ ನಿಯಮಗಳು ನೀನಲ್ಲಿ ಕೊಟ್ಟಲ್ವಾ? ಕೆಂಪು ಸಮುದ್ರ ದಾಟ್ಕೊಂಡು ಬರ್ತಾ ಇದ್ದಂಗೆ ಕೊಟ್ಟೆ ನೀನು, ಐಗುಪ್ತ್ಯದಲ್ಲೇ ಕೊಟ್ಟೆ ನೀನು. ಅವುಗಳನ್ನ ನಾನು ಧ್ಯಾನ ಮಾಡಿ 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 ಏನಾಗ್ಬಿಡ್ತಾ ಇದ್ದೀನಿ? ವಿವೇಕಿಯಾಗೋಗ್ತಾ ಇದ್ದೀನಿ. ಆಮೇಲೆ ಮಿಥ್ಯ ಮಾರ್ಗಗಳನ್ನೆಲ್ಲ ಹಾಗೆ ಮಾಡುತ್ತೇನೆ. ಮಿಥ್ಯ ಮಾರ್ಗ ಅಂದ್ರೆ ಅದಕ್ಕೆ ವಿರುದ್ಧವಾಗಿರೋದನ್ನೆಲ್ಲ ನಾನೇನ್ ಮಾಡ್ತೀನಿ? ದ್ವೇಷ ಮಾಡ್ತೀನಿ ನಾನು. ನನಗೆ ಇಷ್ಟ ಇಲ್ಲ ಅದು. ಯಾಕಂದ್ರೆ ನಿನ್ನ ಆಜ್ಞೆಗಳಲ್ಲಿರೋ ವಿಷಯಗಳನ್ನ ನಾನು ಪ್ರೀತಿಸ್ತೀನಿ, ಇಲ್ಲದೆ ಇರೋದನ್ನೆಲ್ಲ ದ್ವೇಷಿಸ್ತೀನಿ. ಆಮೇಲೆ ನೋಡಿ ಯಾಕೆ ನೆರವೇರಿಸ್ತಾರೆ, ಅವ್ರಿಗೆ ಯಾಕೆ ಇಷ್ಟ ಆಗಿದೆ ಅನ್ನೋದನ್ನೀಗ 98ರಿಂದ ಓದ್ರಿ. ಕೀರ್ತನೆ 119 ವಚನಗಳು 97ರಿಂದ 102. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೆರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ, ಸದಾಕಾಲವೂ ಅವೇ ನನಗಿವೆ. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ನಿನ್ನ ನೆಮಗಳನ್ನು ಕೇಳಿಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ನೋಡಿ, ನಿನ್ನ ಧರ್ಮಶಾಸ್ತ್ರ ನನಗೆ ಎಷ್ಟೋ ಪ್ರಿಯ, ಅದು ನನಗೆ ಅಂತಂದ್ಬಿಡ್ತಾರೆ. ಎಷ್ಟು ಪ್ರಿಯ ಅಂತ ದೇವ್ರ ಧರ್ಮಶಾಸ್ತ್ರ ಬಂದು ಇವನಿಗೆ ಓದೋದಿಕ್ಕೆ, ಧ್ಯಾನಿಸೋದಿಕ್ಕೆ, ಅದನ್ನ ಮಾತಾಡೋದಿಕ್ಕೆ, ಡಿಸ್ಕಸ್ ಮಾಡೋದಿಕ್ಕೆ, ಟೀಚ್ ಮಾಡೋದಿಕ್ಕೆ ಎಲ್ಲದರಲ್ಲೂ ಏನ್ ತಗೊಳ್ತಾರೆ ಇವರು? ಧರ್ಮಶಾಸ್ತ್ರ ಎಷ್ಟೋ ಪ್ರಿಯವಾಗಿದೆ. ನೋಡ್ರಿ, ನಿನ್ನ ಆಜ್ಞೆಗಳು ಓದಿದ್ರೆ ನನ್ನ ವಿರೋಧಿಗಳಿಗಿಂತ
ನಾನು ಬುದ್ಧಿವಂತ ಆಗಿರ್ತೀನಿ. ಸೊ ನನ್ನ ವಿರೋಧಿಗಳನ್ನ ನಾನು ಹೆಂಗೂ ಸೋಲ್ಸೋಕ್ಕಾಗಲ್ಲ. ಏನು ಮಾಡಿದ್ರು ನನ್ನ ಎನಿಮೀಸ್ ನನ್ನ ಟ್ಯಾಕಲ್ ಮಾಡೋಕ್ಕೆ ಆಗಲ್ಲ. ಆ ಥರ ನಾನು ನಡ್ಕೊಳ್ತೀನಿ, ಕಾರಣ ನಿನ್ನ ಆಜ್ಞೆಗಳಿಂದ. ಆಮೇಲೆ ಸದಾಕಾಲವು ಅವೇ ನನಗಿವೆ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ನೋಡಿ, ಅದು ಪಾಯಿಂಟ್. ಉಪಾಧ್ಯಾಯರು, ಸ್ಕೂಲ್ ಟೀಚರ್ಗಳಿಗಿಂತ ಇವ್ರು ಜ್ಞಾನಿ ಆಗ್ಬಿಟ್ರು. ಇದನ್ನ ಪ್ರಪಂಚದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಏನ್ ಗುರುಗಿಂತ ದೊಡ್ಡನೇನೋ ನೀನೋ ಅಂತಂತಾರೆ. ಗುರುಗಳು ಮಕ್ಕಳು ಸ್ವಲ್ಪ ಫಾಸ್ಟ್ ಆಗಿರ್ಲಿ, ಸ್ವಲ್ಪ ಏನಾದ್ರು ಸರ್ ನಾನು ಹೇಳ್ತೀನಿ ಸರ್ ಅಂತ ಎದ್ದೊಳ್ತಾ ಇರ್ತಾರೆ ನೋಡಿ, ಅಂಥವ್ರನ್ನ ನೋಡುವಾಗ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳ್ತಾ ಇರ್ತಾರೆ. ಏನ್ ಗೊತ್ತು ಅಂತ ಯಾವಾಗ ಕೈ ಎತ್ತೀಯ? ಯಾಕಂದ್ರೆ ಈತನಿಗೆ ಗೊತ್ತಿರೋ ಈ ಗುರುಗೆ ನಾನು ಹೇಳ್ತಾ ಇರೋದು ಲೋಕಜ್ಞಾನ, ಆದ್ರೆ ಈತನ ಮಾಡ್ತಾ ಇರೋದೇನಿದು ದೈವಜ್ಞಾನ. ಸಕಲ ಜೀವರಾಶಿಗಳಿಗೆ ಬೇಕಾಗಿರೋಂಥ ಕಾನೂನುಗಳನ್ನ ಓದ್ಕೊಳ್ಳೋವನಿಗೆ ಪುಸ್ತಕದ 4 ವಿಷಯಗಳೇನೋ ಎಲ್ಲೂ ಬೀಟ್ ಕೊಡೋಕ್ಕಾಗಲ್ಲ, ಅದಕ್ಕೆ ಸಮಾನ ಆಗಕ್ಕಾಗಲ್ಲ. ಸೊ ಎಲ್ಲವನ್ನ ತಿಳ್ಕೊಂಡ್ಬಿಡ್ತಾನೆ ಇವನು ಇದು ಹೋಗೋದ್ರಿಂದ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಉಪಾಧ್ಯಾಯರಿಗಿಂತ ನನ್ನ ಟೀಚರ್ಸ್ಗಿಂತ ನನ್ನ ನಾಲೆಜ್ ಬಂದ್ಬಿಡ್ತು, ಕಾರಣ ನಾನು ನಿನ್ನ ವಾಕ್ಯಗಳನ್ನ ಓದ್ದೆ. ಆಮೇಲೆ ನಿನ್ನ ನೇಮಗಳನ್ನು ಕೈಗೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೆ. ನೋಡಿ, ಹಿರಿಯರುಗಳಿಗಿಂತ ಎಲ್ಡರ್ಸ್ಗಳಿಗಿಂತ ನಾನು ವಿವೇಕಿ ಆಗ್ಬಿಟ್ಟೆ ಅಂತ ಹೇಳ್ತಾರೆ. ಸೊ ನಮ್ಮ ಯೋಬು ಮತ್ತು ಆತನ 3 ಜನ ಸ್ನೇಹಿತರುಗಳು ಡಿಬೇಟ್ ನಡೀತಾ ಹೋಗ್ತದೆ. ಎಷ್ಟು ಅಧ್ಯಾಯಗಳು? 37 ಅಧ್ಯಾಯಗಳು ನಡೀತದೆ. ಒಬ್ಬ ಹುಡುಗ ಇರ್ತಾನೆ, ಯಂಗ್ಸ್ಟರ್, ಕೋಪ ಬಂದ್ಬಿಡ್ತದೆ ಅವ್ರಿಗೆ. ಲಾಸ್ಟಲ್ಲಿ ಎದ್ದು ಎಲ್ಲರನ್ನೂ ಬೈದ್ಬಿಡ್ತಾರೆ ಹಾಕೊಂಡ. ಎಲಿಹು ಅಂತ ತುಂಬ ಟೆಂಪರ್ ಬಂದ್ಬಿಡ್ತದೆ ಅವ್ರಿಗೆ. ಏನ್ರಯ್ಯ ಮಾತಾಡ್ತಾ ಇದ್ದೀರಾ ನೀವು? ಮಾತುಗಳು ಕೇಳಿಸ್ಕೊಳೋಣ ಅಂತ ನಾನು ಸುಮ್ಮನೆ ಕುತ್ಕೊಂಡು ಕೇಳಿಸ್ಕೊತಾ ಇದ್ದೀನಿ. ನಾನು ಏನಕ್ಕೆ ಸುಮ್ಮನೆ ಇದ್ದೆ ಗೊತ್ತೇನ್ರ? ಇಷ್ಟೊತ್ತು ನಿಮಗೆಲ್ಲ ತಲೆ ಬೆಳಗಾಗಿದೆ, ನಿಮ್ಮಲ್ಲಿ ಬುದ್ಧಿ ಇರ್ತದೆ, ಜ್ಞಾನ ಇರ್ತದೆ, ತಿಳ್ಕೊಳ್ಳೋಣ ಅಂತಂದರೆ ನಿಮ್ಮ ತಲೆ ಬೆಳಗಾಗಿದೆ, ತಲೆ ಒಳಗಡೆ ಬೆಳಗ್ಗೆ ಇಲ್ಲ. ನಾನು ಎಷ್ಟೊತ್ತಂತ ಸುಮ್ಮನೆ ಇರಲಿ, ಇವಾಗ ನನ್ನ ಒಳಗಡೆ ಮಾತುಗಳು ಬರ್ಸ್ಟ್ ಆಗ್ತಾ ಇದ್ದಾವೆ, ನನಗೆ ಕುದೀತಾ ಇದೆ, ನನಗೆ ಒಂದು ಸ್ವಲ್ಪ ಇರ್ರಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಮಾತಾಡ್ಬಿಡ್ತಾರೆ. ಎಲಿಹು ನೋಡಿ, ದೇವರು ಈಗ ಲಾಸ್ಟಲ್ಲಿ ಯೋಬನ ಹತ್ರ ಬಂದು, ಯೋಬನೇ ನೀನು ಮಾತಾಡಿದ್ ಬಿಡು, ಅದು ನಾನು ಆಮೇಲೆ ಉತ್ತರ ಕೊಟ್ಕೊತೀನಿ, ಬಟ್ ನೀನು 3 ಜನ ಫ್ರೆಂಡ್ಸ್ ಮೇಲೆ ಸಖತ್ ಕೋಪ ಬಂದಿದೆ, ಅವ್ರು ಕರೆಕ್ಟಾಗಿ ಮಾತಾಡಿಲ್ಲ, ಅವ್ರ ಮೇಲೆ ಕೋಪ ಬಂದಿದೆ. ಬಟ್ ಎಲಿಹು ಮೇಲೆ ಏನು ಮಾತಾಡಲ್ಲ. ನಾನು ಯೋಬನ ಗ್ರಂಥ ಫುಲ್ ಸ್ಟಡಿ ಮಾಡುವಾಗ ನನಗೆ ಆಗಿರೋ ಆಶ್ಚರ್ಯ ಏನಂದರೆ, ಎಲಿಹು ಬಗ್ಗೆ ದೇವರ ಟಾಪಿಕೇ ತೆಗಿಯಲ್ಲ. ಯಾಕಂದರೆ ದೇವರ ಭಕ್ತನಾದ ಯೋಬನಿಗೂ ಬುದ್ಧಿ ಹೇಳ್ತಾನಾತ, ವಯಸ್ಸಿನ ಹಿರಿಯರಾಗಿರುವಂತಹ ಇವ್ರಿಗೂ ಬುದ್ಧಿ ಹೇಳ್ತಾನಾತ. ಬಟ್ ಹಿ ವಾಸ್ ಅ ವೆರಿ ಯಂಗ್ಸ್ಟರ್, ತುಂಬ ಯವನಸ್ಥ ಎಲಿಹು. ಅದಕ್ಕೆ ಆತ ಹೇಳ್ತಾನೆ, ಮನುಷ್ಯನಲ್ಲಿ ಆತ್ಮ ಒಂದು ಉಂಟಲ್ಲ, ಅದಕ್ಕೆ ಬುದ್ಧಿ ಇರ್ತದಲ್ವಾ? ನೀವು ಬರೀ ವಯಸ್ಸಾಗಿದೆ ಅಂದಿದ ತಕ್ಷಣ ಅಥವಾ ಇವನ್ ಭಕ್ತ ಆಗಿದೆ ಅಂದಿದ ತಕ್ಷಣ ನಾನು ಬೈ ಮುಚ್ಕೊಂಡು ಸುಮ್ಮನೆ ಕೂತ್ಕೊಬೇಕಾ? ನನ್ನೊಳಗಡೆನೂ ಆತ್ಮ ಒಂದು ಇರ್ತದಲ್ವಾ? ಆ ಆತ್ಮ ಯಾವ ರೀತಿ ಊಟವನ್ನು ನಾಲ್ಗೆ ರುಚಿ ನೋಡ್ತದೋ ಅದೇ ರೀತಿಯಲ್ಲಿ ನಮ್ಮ ಕಿವಿಯ ಪದಗಳನ್ನೇನು ಮಾಡುತ್ತೆ? ವಿವೇಚಿಸುತ್ತದಲ್ಲ, ರುಚಿ ನೋಡ್ತದಲ್ಲ. ಸೊ ವಿವೇಚನೆ ಒಬ್ಬನಿಗೆ ಇದ್ದುಬಿಟ್ರೆ, ವಾಕ್ಯದ ಜ್ಞಾನ ಒಬ್ಬನ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅವನು ಎಲ್ಲರಿಗಿಂತ ಏನಾಗ್ತಾನೆ? ಜ್ಞಾನಿ ಆಗ್ಬಿಡ್ತಾನೆ. ಅದನ್ನೇ ನಮ್ಮ ಕೀರ್ತನೆಕಾರರು ಬರೀತಾರೆ. ಇದನ್ನ ಅವ್ರ ಮಗನಿಗೆ ಅವ್ರು ಹೇಳ್ಕೊಟ್ರು. ಸೊಲೊಮೋನರು ಅದನ್ನೇ ಕೇಳ್ಕೊಂತಾರೆ ದೇವ್ರ ಹತ್ರ, ದೇವರೇ ನಿನ್ನ ಜನಗಳು ಇಷ್ಟೊಂದು ದೊಡ್ಡ ನ್ಯಾಯವಾದ ರಾಜ್ಯ ಇದು, ಇಸ್ರೇಲನ್ನ ನೀನು ಐಗುಪ್ತ್ಯನ ನಾಶ ಮಾಡಿ ಮಧ್ಯದಲ್ಲಿ ಕರ್ಕೊಂಡು ಬಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀರಾ, ಇಂಥ ರಾಜ್ಯಕ್ಕೆ ರಾಜನಾಗಿರೋ ಯೋಗ್ಯತೆ ನನಗೆ ಬಿಲ್ಕುಲ್ ಇಲ್ಲ, ಕಾರಣ ನಾನು ಇನ್ನೂ ಯವನಸ್ಥ, ನಾನು ಯಂಗ್ಸ್ಟರ್, ನನಗೂ ಇನ್ನೂ ಏನೂ ಬುದ್ಧಿ ಇಲ್ಲ ದೇವರೇ. ಆದರೆ ಇದನ್ನ ಆಡಳಿತ ಮಾಡೋದಕ್ಕೆ ಬೇಕಾಗಿರೋ ಜ್ಞಾನ ನಿನ್ನ ವಾಕ್ಯದಿಂದ ಮಾತ್ರ ಸಾಧ್ಯ. ದಯವಿಟ್ಟು ಅದೊಂದು ಕೊಡು ಸಾಕು, ನನಗೆ ಬೇರೆ ಏನು ಬೇಡ ಅಂತ. ರಾಜ್ಯ ಬೇಡ ನನಗೆ, ನನ್ನ ಶತ್ರುಗಳ ತಲೆ ಬೇಡ ನನಗೆ ದವಸ ಬೇಡ, ಧಾನ್ಯ ಬೇಡ, ನನಗೆ ಒಂದು ನಿಧಿ ಕೂಡ ಬೇಡ ದೇವ್ರೆ, ಏನು ಬೇಡ, ಜ್ಞಾನ ಒಂದು ಕೊಡು. ಯಾಕಂದರೆ ಇಂಥ ರಾಜ್ಯ ಆಡಳಿತ ಮಾಡೋಕ್ಕೆ ಅಂಥ ಜ್ಞಾನ ಅವಶ್ಯಕತೆ. ಇಷ್ಟು ಜ್ಞಾನ ಬೇಕು ಕೇಳ್ಕೊಳ್ರಯ್ಯ ಅಂತಂದರೆ ಇವರು ಕೆಂಪು ಸಮುದ್ರ ಬಿಟ್ಟು ಆಚೆಗೆ ಬಂದಿದ್ದ ತಕ್ಷಣ ನೀರಿಲ್ಲ ಅಂದಿದ್ದು ಮಾತ್ರಕ್ಕೆ ಜಗಳ ಮಾಡಿ ಮೋಶೆ ಮೇಲೆ ಹೋಗ್ತಾರೆ. ಅಂದರೆ ಇವ್ರಿಗೂ ಈ ಜ್ಞಾನಕ್ಕೂ ಈಗ ಹೋಲ್ಸಿ ನೋಡ್ರಿ ನೋಡೋಣ. ಇವ್ರನ್ನ ಅಜಗಜಾಂತರ ಇವ್ರು ನೀಡಕ್ಕೆ ಹೋಗ್ತಾ ಇರುವಂಥ ರಾಜ್ಯ ಬಂದು ಇಡೀ ಪ್ರಪಂಚಕ್ಕೆ, ನಾವು ಕಳೆದ ಪಾಠದಲ್ಲಿ ನೋಡಿದ್ವಿ, ಯಾಕೆ ಇವ್ರನ್ನ ಸೆಂಟ್ರಲ್ ಇಲ್ಲಿಟ್ರು? ಜನಾಂಗಗಳ ಮಧ್ಯದಲ್ಲಿ ನಿನ್ನನ್ನ ಇಟ್ಟಿದ್ದೇನೆ ಅಂತಂದ್ರು. ಅಂದ್ರೆ ಜನಾಂಗಗಳಿಗೆಲ್ಲ ದೇವಾಲಯ, ದೇವರ ಪವಿತ್ರಾಲಯ, ಬೆಟ್ಟದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಬಾರ್ದು, ದೀಪವನ್ನ ಹಚ್ಚಿ ಅದನ್ನ ಗೋಡೆ ಮೇಲೆ ಇಡಬೇಕು. ಆ ರೀತಿಯಲ್ಲಿ ಪ್ರಪಂಚದ ಮಧ್ಯದಲ್ಲಿ ಇಸ್ರಾಯೇಲನ್ನ ಇಟ್ಟರು ದೇವರು. ಪ್ರಪಂಚದ ಮಧ್ಯದಲ್ಲಿ ಆಯ್ಕೆ ಮಾಡಿಕೊಂಡ್ರು. ಏದೇನ್ ಮನ ಇದ್ದಂಥ ಜಾಗದಲ್ಲೇ ಇವ್ರನ್ನ ನೆಲೆಗೊಳಿಸಿದ್ರು, ಕರ್ಕೊಂಡೋಗಿ ಪುನಃ ಪರಲೋಕದ ಏದನ್ನಂತ ಉದ್ಯಾನ ಎಸ್ಟಾಬ್ಲಿಷ್ ಆಗುವಾಗ, ಭಕ್ತರಲ್ಲಿಂದ ಪುನರುತ್ತನಾಗಿ ವಾಪಸ್ ಬರುವಾಗ ಇಡೀ ಪ್ರಪಂಚಕ್ಕೆಲ್ಲ ಏದೇನಿದ್ದಿದ್ದು ಜಾಗನೂ ಇದೆ, ಇಸ್ರಾಯೇಲರ ದೇವದರ್ಶನ ಗುಡಾರ ಇದ್ದಿದ್ದು ಇದೆ, ಸೊಲೊಮನ್ ಆಲಯ ಇದ್ದಿದ್ದು ಇದೆ, ಮತ್ತು ಸಭೆ ಕೂಡ ಇಲ್ಲಿಂದನೇ ಆಯ್ಕೆ ಮಾಡಿಕೊಂಡ್ರು ಮೊದಲು.
ಯೇಸು ಕ್ರಿಸ್ತ ರಕ್ತ ಸುರಿಸಿದ್ದೂ ಇದೇನೆ. ಸೊ ಇಲ್ಲಿಂದನೇ ಎಲ್ಲ ಕಾರ್ಯಗಳು ನಡೆದಿದ್ದಾವೆ. ಹಾಗಾದ್ರೆ ಇಲ್ಲಿ ದೇವರ ಸಾನ್ನಿಧ್ಯ ಇದೆ ಅಂತೇಳಿ ಇಡೀ ಭೂಲೋಕದ ಜನಗಳಿಗೇನೆ ತಿಳುವಳಿಕೆ ಬರಬೇಕು. ಅಲ್ಲೇ ನಾವು ಲಾಸ್ಟ್ ಓದಿ ಮುಗಿಸಿರೋಣ ಈ ವಾರಕ್ಕೆ. ನಾವು ಯೆಶಾಯ 2ನೇ ಅಧ್ಯಾಯದಲ್ಲಿ 2ರಿಂದ 4 ವಚನ ಸಾಕು. ಯೆಶಾಯನಿಗೆ ಕಂಡು ಬಂದ ದೈವೋಕ್ತಿ ಇದೆ. 2 ವಚನ 2 ಮತ್ತು 3. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು, ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವೂ ಹೊರಡುವುದು. ಪ್ರವಾಹದಂತೆ ಬರುವ ನೋಡಿ, ಸಕಲ ದೇಶಗಳವರು ಪ್ರವಾಹದಂತೆ ಬರೋದಕ್ಕೆ ಸೆಂಟ್ರಲ್ ಇವ್ರನ್ನ ತಗೊಂಡೋಗಿ ಇಟ್ಟಿದ್ದು. ನೀರಲ್ಲಿ ಪ್ರಯಾಣ ಮಾಡ್ಕೊಂಡ್ಬರ್ಬೋದು, ಏರಲ್ಲಿ ಪ್ರಯಾಣ ಮಾಡ್ಕೊಂಡ್ಬರ್ಬೋದು. ಇಸ್ರೇಲ್ ದೇಶ ಇನ್ನೊಂದೇನು ಗೊತ್ತಾ, ಈ ಫ್ಲೈಟಲ್ಲಿ ಬಂದರೆ ಕರೆಕ್ಟಾಗಿ ಇಸ್ರೇಲಿಂದ ಪಶ್ಚಿಮಕ್ಕೆ ಹೋದ್ರು ಅಮೇರಿಕಾ ಲಾಸ್ಟು 7.5 hours ಡಿಫ್ರೆನ್ಸು. ಅದೇ ಥರ ಈ ಕಡೆಗೆ ಬಂದರೆ ಜಪಾನ್ ಕೂಡ 7.5 hours ಡಿಫ್ರೆನ್ಸ್. ಈ ಕರೆಕ್ಟಾಗಿದೆ ಸೆಂಟರ್ ಪಾಯಿಂಟ್. ಹಿಂಗೆ ಡೌನ್ ಬಂದರೂ ಅಷ್ಟೇ ನಿಮಗೆ ಎಲ್ಲ. ಈಗ ಟೈಮ್ ನೀವೇ ಲೆಕ್ಕ ಹಾಕೊಳ್ಳಿ, ಬೇಕಾದ್ರೆ ನೀವು ವಾಚ್ ಇಟ್ಕೊಂಡ್ರೆ ನೋಡ್ಕೊಬೋದು. ಎಲ್ಲರ ಹತ್ರ ವಾಚ್ ಇರ್ತದಲ್ವಾ. ಸೊ ಕರೆಕ್ಟಾಗಿ ಟೈಮ್ ಡಿವಿಷನ್ ಸೆಂಟರ್ ಪಾಯಿಂಟ್ ಇಸ್ರೇಲ್ ಬರ್ತದೆ. ನಾವು ನೋಡಿ, ಸೊ ಸೆಂಟ್ರಲ್ ದೇವರು ಇಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ ಅಂತೆ? ಜನಾಂಗಗಳು ಪ್ರವಾಹಗಳಂತೆ ಬರ್ಬೇಕಂತೆ. ಏನ್ ಕೇಳ್ಬೇಕು? ಬಂದು ಹೋದ್ರಿ, ಏನ್ ಕೇಳ್ಬೇಕಂತೆ? ಬಹು ಜನಾಂಗದವರು ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ಅದಕ್ಕೆ ಬರ್ತಾರೆ ನೋಡಿ ಜನಾಂಗಗಳು. ಆತನ ಮಾರ್ಗಗಳ ವಿಷಯವಾಗಿ, ಆತನ ಮಾರ್ಗಗಳು ಧರ್ಮಶಾಸ್ತ್ರದಲ್ಲಿ ಬರ್ಸಿಟ್ಟಿದ್ದಾರೆ ಮೋಶೆ ಮೂಲಕವಾಗಿ. ಕಟ್ಟಳೆಗಳು, ನ್ಯಾಯಗಳು, ನ್ಯಾಯ ನಿರ್ಣಯಗಳು, ಸಾಕ್ಷಿಗಳು ಮತ್ತು ಆತನ ಕ್ರಮಗಳು, ಆಜ್ಞಾ ವಿಧಿಗಳು, ಇವುಗಳನ್ನೆಲ್ಲ ಬರ್ಸಿಟ್ಟಿದ್ದಾರೆ. ಇದನ್ನ ಮಾರ್ಗಗಳನ್ನೆಲ್ಲ ನಮ್ಗೇನ್ ಮಾಡ್ತಾರೆ? ಬೋಧಿಸ್ತಾರೆ. ನಾವು ಹೋಗೋಣ ಅಂತಾರಂತೆ. ಆಮೇಲೆ ನಾವು ಆತನ ದಾರಿಗಳಲ್ಲಿ ನಡೆಯಬೇಕು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವುದು. ನೋಡಿ, ಇದು ಎರಡೇ ರಕ್ಷಣೆಗೆ ಮೂಲ ಕಾರಣ. ಯೆಹೋವನ ವಾಕ್ಯ, ಧರ್ಮದ ಉಪದೇಶ. ಯೆಹೋವನ ವಾಕ್ಯ ಬರಬೇಕು, ಆ ವಾಕ್ಯದಲ್ಲಿ ಧರ್ಮದ ಉಪದೇಶ ಇರಬೇಕು. ಬರ್ಬೇಕಲ್ಲ, ಇಡೀ ಪ್ರಪಂಚಕ್ಕೆ ಅದು ಬರಬೇಕು. ಇಡೀ ಪ್ರಪಂಚಕ್ಕೆ ಬೋಧಿಸೋರಾಗ್ರಯ್ಯ ಅಂತ ದೇವ್ರು ಕರ್ಕೊಂಬಂದ್ರೆ ಈಜಿಪ್ಟಿಂದ ಆಚೆಗೆ ಬರೋಕ್ಕೆ ಮರ್ತೋಗೋ ಇಂಥವ್ರು ಇವರು ಬೋಧಕರಾಗ್ತಾರ. ಅಲ್ಲಿ ಇವ್ರು ಬೋಧಕರಾಗಲ್ಲ. ಅದಕ್ಕೆ ನಾವು ಮೊದಲು ಒಂದು ವಾಕ್ಯ ಓದ್ವಲ್ರ ತಿಮೋತಿ 1:9 ಓದ್ವಿ ನೋಡಿ. ಅಲ್ಲಿ 7ನೇ ವಚನದಲ್ಲಿ ಮೊದಲೇ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮಲ್ಲಿ ಕೆಲವರು ಬೋಧಕರಾಗಬೇಕು ಅಂತ ಇದ್ದೀರಾ, ಧರ್ಮೋಪದೇಶಕರು. ಆದ್ರೆ ಧರ್ಮಶಾಸ್ತ್ರ ಏನಕ್ಕೆ ಕೊಟ್ರು ಅಂತಾನೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಕೊಟ್ರು ಅಂತಾನೆ ಗೊತ್ತಿಲ್ಲದೆ ಅದಕ್ಕೆ ನೀವು ಬೋಧಕರಾಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಉದಾಹರಣೆಗೆ ನಮ್ಮ ಇವರು ನಿಕೋದೇಮ್ರ ಹತ್ರ ಯೇಸು ಸ್ವಾಮಿ ಅವರು ಹಂಗೆ ಹೇಳ್ತಾರೆ, ಇಸ್ರಾಯೇಲ್ ದೇಶಕ್ಕೆ ಬೋಧಕನಾಗಿರೋ ನಿನಗೆ ಇಷ್ಟು ಸಣ್ಣ ವಿಷಯ ಗೊತ್ತಿಲ್ಲನಯ್ಯ ಅಂತಂತಾರೆ ಅಲ್ವರ. ಇಸ್ರಾಯೇಲಿಗೆ ಬೋಧಕನಾಗಿರೋ ನಿನಗೆ ಇಷ್ಟು ಸಣ್ಣ ವಿಷಯ ಗೊತ್ತಿಲ್ವನಯ್ಯ ಅಂತಂತಾರೆ. ನೀನ್ ಧರ್ಮೋಪದೇಶಕ್ಕೆ ಆಗ್ಬೇಕಂತ ಬಯಸು, ತಪ್ಪಿಲ್ಲ. ಆದ್ರೆ ಆ ಧರ್ಮ ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಯೋಚನೆ ಮಾಡು. ಅದು ನೀತಿವಂತರಿಗೆ ಕೊಡೋಕ್ ಬರೋದಿಲ್ಲ, ಅನೀತಿವಂತರಿಗೆ ಮಾತ್ರ. ಅವನ ಅನೀತಿ ಮಾಡಕ್ ಹೋಗ್ತಾನೆ, ಲವ್ ಮಾಡ್ಬೇಡವೋ ಒಂದು ಕಾನೂನು. ಇನ್ನೊಂದ್ ಕಡೆ ಅನೀತಿ ಮಾಡ್ತಾನೆ, ಲವ್ ಮಾಡ್ಬೇಡವೋ ಇನ್ನೊಂದ್ ಕಡೆ ಮಾಡ್ತಾನೆ. ಜೀವನ ಪರ್ಯಂತ ಮಾಡ್ತಾನೇ ಇರ್ತಾನೆ ಅವನು, ಸಾಯ ತನಕ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಇದು ಮಾಡಬೇಡ, ಅದು ಮಾಡಬೇಡ, ಅದು ಮಾಡಬೇಡ, ಮುಟ್ಟಬೇಡ, ಇಡಿಬೇಡ, ನೋಡಬೇಡ, ತಿನ್ನಬೇಡ, ಈ ಬಟ್ಟೆ ಹಾಕ್ಬೇಡ, ಅವನ ಹತ್ರ ಮಾತಾಡಬೇಡ, ಇವನ್ನ ಬೈಬೇಡ, ಗುಣಗುಟ್ಬೇಡ. ಜೀವನ ಪರ್ಯಂತ ಇವನಿಗೆ ಹೇಳ್ಕೊಡೋಕ್ಕೆ ಸಾವಿರಾರು ವಿಧಿಗಳನ್ನ ಬರ್ಕೊಂಡೇ ಕೂತ್ಕೊಬೇಕು ದೇವ್ರೀಗ. ಅದಕ್ಕೆ ಪೌಲ್ರಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಧರ್ಮೋಪದೇಶಕರಾಗಬೇಕಂತ ಇದ್ದೀರಾ, ಆದರೆ ಧರ್ಮಶಾಸ್ತ್ರ ಯಾಕೆ ಕೊಟ್ರಂತಾನೆ ನಿಮಗೆ ಗೊತ್ತಿಲ್ಲ. ನೀವು ಸ್ಪಷ್ಟವಾಗಿರೋ ತಿಳುವಳಿಕೆಯಲ್ಲಿ ಹೋಗ್ಬಿಟ್ರೆ ನಿಮಗೆ ಧರ್ಮಶಾಸ್ತ್ರ ಕೊಡೋದೇ ಬೇಕಿಲ್ಲ. ಧರ್ಮಶಾಸ್ತ್ರ ಬೇಕಿರಲ್ಲ ನಿಮಗೆ. ಯಾಕಂದ್ರೆ ನೀವೇ ಎಲ್ಲರಿಗೂ ಏನಾಗಬೇಕು? ಧರ್ಮಶಾಸ್ತ್ರ ಆಗಿರಬೇಕು. ಇಸ್ರಾಯೇಲ್ಗೆ ಧರ್ಮಶಾಸ್ತ್ರ ಕೊಡಬಾರ್ದು, ಇಸ್ರಾಯೇಲೇ ಜಗತ್ತಿಗೆಲ್ಲ ಏನಾಗಬೇಕು? ಧರ್ಮಶಾಸ್ತ್ರವಾಗಬೇಕು. ನೋಡಿ, ಚಿಯೋನಿನಿಂದ ಧರ್ಮೋಪದೇಶ ಹೊರಡ್ಬೇಕಂತೆ. ಚಿಯೋನ್ ಎಲ್ಲರಿಗೂ ಧರ್ಮ ಹೇಳ್ಕೊಡ್ಬೇಕು. ಚಿಯೋನ್ ಬಂದ್ಬಿಟ್ಟು ದೇವ್ರ ಧರ್ಮನ ಮೀರಿ ನಡ್ಕೊಂಡು ದೇವ್ರ ಧರ್ಮವನ್ನು ಏನು ಅಂತ ಕೇಳ್ಕೊಳ್ಳೋದು ಎರಡೂ ತಿಳುವಳಿಕೆ ಇಲ್ಲದೆ ಇರಬಾರ್ದು.
ಸೊ ಜೀವನ್ಗೆ ಧರ್ಮ ಚೆನ್ನಾಗಿ ಗೊತ್ತಿರ್ಬೇಕು, ಹೇಳ್ಕೊಡೋ ಅಷ್ಟು. ಆಮೇಲೆ ಯೆರೂಸಲೇಮಿನಿಂದ ಯೆಹೋವನ ವಾಕ್ಯ ಹೊರಡಬೇಕು. ನಡೆಯುವುದೇ ಇಲ್ಲ. ನೋಡಿ, ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಆಮೇಲೆ ಯಾಕೋಬನ ಮನೆತನದವರೇ ಬನ್ನಿರಿ, ಬನ್ರಿ, ಎಲ್ಲಿ ನಡೆಯೋಣ? ಯಾಕೋಬನ ಯೆಹೋವನ ಜ್ಞಾನ ಪ್ರಕಾಶದಲ್ಲಿ ನಡೆಯೋಣ. ಯೆಹೋವನ ಜ್ಞಾನದ ಪ್ರಕಾಶದಲ್ಲಿ ನಾವು ನಡೆಯೋಣ. ಯಾವನು ನಮ್ಮ ಬಗ್ಗೆ ತಪ್ಪು ಹೇಳಕ್ ಬರಲ್ಲ. ಆ ಕಡೆ ಇತ್ರೋ ಬಂದ್ಬಿಟ್ಟು ಹಿಂಗ್ ಮಾಡು ನೀನು ಸಜೆಷನ್ ಕೊಡಕ್ ಬರಲ್ಲ. ಪರಹ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಇಲ್ಲೇ ಸ್ವಲ್ಪ ದೂರ ಆರಾಧನೆ ಮಾಡ್ಕೊ ಹೋಗ್ರೆ, ನೀನ್ ಹೇಳ್ದಂಗೆ ಕೇಳಕ್ಕಾಗಲ್ಲ, ನಮ್ಮ ದೇವ್ರ ಕಾನೂನೇ ಬೇರೆ ತರ ಇದೆ. ಮೋಶಕ್ಕೆ ಬಂದ್ಬಿಟ್ಟು ಜಡ್ಜಸ್ನ ನೀನೇ ಏರ್ಪಾಟ್ ಮಾಡು, ಇಲ್ಲ ನೀನ್ ಹೇಳ್ದಂಗೆ ಕೇಳಕ್ಕಾಗಲ್ಲ, ನಿನ್ಗಿಂತ ಹೆಚ್ಚಾದ ತಿಳುವಳಿಕೆ ನಮ್ಗೆ ಬರಬೇಕು. ಬಟ್ ಹೆಚ್ಚಾಗಿ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಪರಹನು ಅಡ್ವೈಸ್ ಕೊಡ್ತಾನೆ, ಏನೋ ಎಲ್ಲ ಹೋಗ್ಬೇಕೇನೋ ಗಂಡಸರು ಎಲ್ಲ ನೀವು ಹೆಂಗಸರೆಲ್ಲ ಕರ್ಕೊಂಡು ಹೋಗ್ತೀರ, ಏನಕ್ಕೋ ಹೋಗ್ರ ಗಂಡಸ್ರೋಗಿ ಮಾಡ್ಕೊಂಡ್ ಬಂದವ್ರ, ಹೆಂಗಸರೆಲ್ಲ ಇರಲಿ. ಇನ್ನೊಂದ್ಸರಿ ಅಡ್ವೈಸ್ ಕೊಡ್ತಾನೆ, ಮಕ್ಕಳನ್ನೆಲ್ಲ ಬಿಟ್ಬಿಟ್ಟವ್ರ, ನೀವು ಹೋಗಿ ಮಾಡ್ಕೊಂಬಂದ್ರು. ಲಾಸ್ಟ್ಗೆ ಅಡ್ವೈಸ್ ಕೊಡ್ತಾನೆ, ಸರಿ ಆಯ್ತು ತುಂಬಾ ಮೊಂಡು ಏನೋ ಮಾಡ್ತಾ ಇದ್ದೀರಾ, ಎಲ್ಲ ಹೋಗ್ರಿ, ಆಸ್ತಿ ಎಲ್ಲ ಇಲ್ಲೇ ಬಿಟ್ಬಿಟ್ಟವ್ರ. ಸಿಕ್ದವನು ಸಿಕ್ದಂಗೆ ಅಡ್ವೈಸ್ ಕೊಡ್ತಾ ಇರ್ತಾನೆ. ಎಲ್ಲಿ ತನಕ ನಮಗೆ ತಿಳುವಳಿಕೆ ಇರಲ್ವೋ ಅಲ್ಲಿ ತನಕ, ಎಲ್ಲಿವರೆಗೂ ನಮಗೆ ಜ್ಞಾನ ಪ್ರಕಾಶ ಇರಲ್ವೋ ಅಲ್ಲಿ ತನಕ, ಎಲ್ಲಿ ತನಕ ನಮ್ಮ ದಾರಿಗೆ ನಾವೇ ಬೆಳಕು ಹಾಕಲ್ವೋ ಅಲ್ಲಿ ತನಕ ಬಂದವನೆಲ್ಲ ಒಂದು ಅಡ್ವೈಸ್ ಕೊಡ್ತಾನೆ. ಆದ್ರೆ ಯೆಹೋವ ದೇವರಿಗೆ ಅದು ಇಷ್ಟ ಇಲ್ಲ. ನಾನು ನಿಮಗೆ ಬೆಳಕನ್ನು ಕೊಡದೆ ನಿಮ್ಮೊಳಗೆ ನನ್ನ ಬೆಳಕೇನಾಗಬೇಕು? ಹುಟ್ಟಬೇಕು. ನಿಮ್ಮ ಮುಖಾಂತರ ಬೆಳಕು ಹುಟ್ಟಬೇಕು. ಅದಕ್ಕೆ ನೀವು ಗುಡ್ಡದ ಮೇಲೆ ಕಟ್ಟಿರುವ ಊರು, ಗೋಡೆಯ ಮೇಲೆ ಇಟ್ಟಿರುವ ದೀಪ, ಲೋಕಕ್ಕೆ ನೀವು ಬೆಳಕು. ಹಂಗಾದ್ರೆ ನೀವು ಬೆಳಕರಿ ಲೈಟ್ ಆಗ್ಬೇಕ್ರಿ. ಒಬ್ಬನೊಳಗಿರುವ ಬೆಳಕೆ ಕತ್ಲಾಗ್ಬಿಟ್ರಿ ಅದನ್ನ ಏನ್ರಿ ಅನ್ನೋದು, ಅದಕ್ಕೆ ಹೆಸರೇ ಇಲ್ಲ ಅಂತಾರೆ ಜೀಸಸ್. ಒಬ್ಬನೊಳಗೆ ಇರುವಂತ ಬೆಳಕು ಲೈಟೇ ಡಾರ್ಕ್ ಆಗ್ಬಿಟ್ರೆ ಅದಕ್ಕೆ ಏನು ಹೆಸರು ಕರೆಯೋಕ್ಕಾಗ್ತದೆ? ಈಗ ಏನು ಹೇಳೋಕ್ಕಾಗಲ್ಲ. ಅದರದ್ದು ಸೈನ್ಸ್ ಇರುತ್ತೆ. ಒಂದಿನ ಯಾವಾಗಾದ್ರೂ ನಾನು ಪಾಠ ತಗೊಳ್ತೀನಿ. ಲೈಟು ಏನ್ರಿ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತೀವಲ್ರ ನಾವು, ಅದೇ ಥರ ವೈಟ್ ಹೋಲ್ ಒಂದಿದೆ. ಸೊ ಬ್ಲ್ಯಾಕ್ ಹೋಲು ವೈಟ್ ಹೋಲು ಎರಡಿದಾವೆ. ಇದೆರಡರ ಮಧ್ಯದಲ್ಲಿ ನಡೆಯುವಂಥ ಒಂದು ದೊಡ್ಡ ಸೈನ್ಸ್ ಅದು ಆ್ಯಕ್ಚುಲಿ ಆ ಸಾಮ್ಯ. ನಾನು ಸಾಮ್ಯಗಳದೇ ಒಂದು ಪಾಠ ಮಾಡ್ತೀನಲ್ರ, ಅದರೆಲ್ಲ ಹೇಳ್ತೀನಿ. ಸೊ ಬ್ಲ್ಯಾಕ್ ಹೋಲು ವೈಟ್ ಹೋಲು ಇದೆರಡು ಇದೆ. ಇದೆರಡರ ಮಧ್ಯದಲ್ಲಿ ಏನಂತ ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಿಬಿಟ್ರೆ ಶಾಕ್ ಆಗ್ಬಿಡ್ತೀವಿ ನಾವು. ದೇವರು ಆ ಕಾಲಕ್ಕೆ ಸ್ವಾಮಿ ಬಾಯಲ್ಲಿ ಒಂದು ಲೈನಲ್ಲಿ ಇಷ್ಟು ದೊಡ್ಡ ಸತ್ಯವನ್ನ ಹೇಳಿಸಿದ್ರ ಆಶ್ಚರ್ಯ ಆಗುತ್ತೆ ನಮ್ಗೆ. ಹಾಗಾದ್ರೆ ಆತನ ಮಾತುಗಳನ್ನ ಕೈಕೊಳ್ಳೋನು, ತಿಳ್ಕೊಳ್ಳೋನು, ಓದೋನು ಎಲ್ಲರೂ ಏನಾಗ್ತಾರೆ ಅಂದ್ರೆ ಅವರ ಹಿರಿಯರಿಗಿಂತ ಜ್ಞಾನಿಗಳಾಗ್ತಾರೆ, ಅವರ ಶತ್ರುಗಳಿಗಿಂತ ಜ್ಞಾನಿಗಳಾಗ್ತಾರೆ, ಅವರನ್ನ ನಡೆಸುವಂತ ಹಿರಿಯರುಗಳಿಗಿಂತ ಮಾತ್ರ ಅಲ್ಲದೆ ಉಪಾಧ್ಯಾಯರಿಗಿಂತ ಏನಾಗ್ತಾರೆ? ಎನಿಮೀಸು, ಎಲ್ಡರ್ಸು, ಟೀಚರ್ಸ್ ಎಲ್ರಿಗಿಂತ ಜ್ಞಾನಿ ಆಗ್ಬಿಡ್ತಾರೆ. ಆವಾಗ ಅವರು ಮೀಟಿಂಗ್ ಮುಗಿದಿದ ತಕ್ಷಣ, ಹಾಡಾಡಿದ್ ಮುಗಿದಿದ ತಕ್ಷಣ, ಪ್ರಾರ್ಥನೆ ಮಾಡಿದ್ ಮುಗಿದಿದ ತಕ್ಷಣ, ನೀರು ಸಿಕ್ಕಿಲ್ಲ ಅಂದಿದ್ ಮಾತ್ರಕ್ಕೇನೆ ಗುಣಗಾಡೋದು, ಬೇಜಾರು ಮಾಡ್ಕೊಳ್ಳೋದು, ಬೇರೆ ಡಿಸ್ಕಷನ್ಗಳು ಇಟ್ಕೊಳ್ಳೋದು. ಹೋಗ್ರಿ ವಾಪಸ್ ಹೋಗ್ತೀವಿ, ಒಬ್ಬನ ಲೀಡರ್ನ ನೇಮಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರೇ ಹೋಗ್ತಾರೆ. ಒಬ್ಬ ಲೀಡರ್ ನೇಮಿಸ್ಕೊಂಡು ತಿರ್ಗಾ ಏನು ಮಾಡೋಣ, ಸೀದಾ ಈಜಿಪ್ಟ್ ವಾಪಸ್ ಹೋಗ್ಬಿಡೋಣ ಅಂತಾರೆ. ಇನ್ನೂ ಕೆಲವು ಪರೀಕ್ಷೆಗಳು ಬರ್ತದ್ರಿ ಮುಂದೆ. ಅವಾಗ ಇನ್ನೊಬ್ಬ ಲೀಡರ್ನ ಕರೀರಿ, ಇನ್ನೊಬ್ಬನ ಲೀಡರು ಕರ್ಕೊಂಬರಕ್ಕೆ ಮೋಶೆ ಬಂದ, ವಾಪಸ್ ಕರ್ಕೊಂಡು ಹೋಗಿ ಇನ್ನೊಬ್ಬನ ಇಟ್ಕೊಳ್ರಿ ಲೀಡರ್ನ ಅಂತೇಳಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಇವತ್ತು ಪ್ರಪಂಚ ಹಂಗಾಗಿದೆ. ಅನೇಕ ಚರ್ಚ್ಗಳಲ್ಲಿ ಇವತ್ತು ಲೋಕದಾಸೆಗಳು, ಶರೀರದಾಸೆಗಳು, ಈ ಒಂದು ಪ್ರಪಂಚದ ಈ ಬದುಕುಬಾಳಿನ ಡಂಬಗಳೇನಿದೆಯೋ ಅದಕ್ಕನುಸಾರವಾಗಿ ಪಾಸ್ಟರ್ಗಳನ್ನ ಇಟ್ಕೊಂಡಿರೋದು. ಪ್ರೀಚರ್ಸ್ನ ಪ್ರಾರ್ಥನೆ ಮಾಡಕ್ ಬಂದ್ರೆ ಏನ್ ಪ್ರಾರ್ಥನೆ ಮಾಡಕಂತಾರೆ? ಮನೆ ಇಲ್ಲ ಪ್ರಾರ್ಥನೆ ಮಾಡೋ, ಕೆಲಸ ಇಲ್ಲ ಪ್ರಾರ್ಥನೆ ಮಾಡೋ, ಅಥವಾ ಇರೋ ಗಂಡ ಸರಿ ಇಲ್ಲ ಪ್ರಾರ್ಥನೆ ಮಾಡೋ, ಅಥವಾ ಬ್ಯಾಂಕಲ್ಲಿ ದುಡ್ಡಿಲ್ಲ ಪ್ರಾರ್ಥನೆ ಮಾಡೋ, ಸಾಲ ತಗೊಂಡ್ಬಿಟ್ಟಿದ್ದೀನಿ ಪ್ರಾರ್ಥನೆ ಮಾಡೋ. ಈ ತರ ಎಲ್ಲ ಇಟ್ಕೊಂಡು ವಾಪಸ್ ಈಜಿಪ್ಟ್ಗೆ ಹೋಗ್ತಾ ಇದ್ದಾರೆ. ಬಿಟ್ರೆ ಈಜಿಪ್ಟ್ ಇಂದ ಇವರು ವಾಗ್ದಾನ ದೇಶಕ್ಕೆ ಬರ್ತಾ ಇಲ್ಲ. ಹಂಗಾದ್ರೆ ಅಂತಹ ಒಂದು ವಾಗ್ದಾನ ದೇಶಕ್ಕೆ ನಾವು ಹೋಗ್ಬೇಕಾದ್ರೆ ಈ ಪಾಠ ನಮ್ಗೆ ಅತ್ಯಂತ ಎಚ್ಚರಿಕೆಯ ಪಾಠ. ಸೊ ಪಾಠಗಳಾಗಿದ ತಕ್ಷಣ ಅದನ್ನೇ ಧ್ಯಾನ ಮಾಡೋಣ. ದೇವ್ರ ಚಿತ್ತ ಆದ್ರೆ ಮುಂದಿನ ಪಾಠ ತನಕ ನಾವು ಈ ವಿಷಯನ ಏನ್ ಮಾಡೋಣ, ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ಮುಂದಿನ ಪಾಠದಲ್ಲಿ ನಾವು ಅವ್ರ ಆಚೆ ಅದನ್ನ ಜಯಿಸಿ ಒಂದು ಪ್ಲೇಸ್ಗೆ, ಏಲಿಮ್ ಅನ್ನೋ ಪ್ಲೇಸ್ಗೆ ಹೋಗುವಾಗ ಅಲ್ಲಿ 70 ಖರ್ಜೂರದ ಮರಗಳಿರ್ತದೆ ಮತ್ತು 12 ಬಾವಿಗಳು ಅವರಿಗೆ ಸಿಕ್ಬಿಡ್ತದೆ. ಯಥೇಚ್ಛವಾಗಿ ಕೊಡ್ತಾರೆ ಟೆಸ್ಟ್ ಆದ್ಮೇಲೆ. ಸೊ ಈ ಭರವಸೆ ನಾವು ಇಟ್ಕೊಂಡ್ರೆ ನಮಗೆ ಟೆಸ್ಟ್ ಆಗುವಾಗ, ಇಲ್ಲ ಈ ಟೆಸ್ಟ್ ಆದ್ಮೇಲೆ ಅಲ್ಲೇನೋ ಇಟ್ಟಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೆಕ್ಸ್ಟ್ ವೀಕು ಆ ಏಲಿಮ್ ಅನ್ನೋ ಒಂದು ಪ್ರದೇಶದಲ್ಲಿ ಏನು ನಡೀತಾನೆ ಅದನ್ನ ನೆಕ್ಸ್ಟ್ ವೀಕ್ ಸ್ಟಡಿ ಮಾಡೋಣ. ಓಕೆ.